ನಮಸ್ಕಾರ ಸ್ನೇಹಿತರೆ. ಜೀವನವನ್ನು ಬದಲಿಸುವ ಜ್ಞಾನದ ಈ ಪ್ರಯಾಣಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದು ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ UPI ID ಮೂಲಕ ನೀವು ನಮಗೆ ಬೆಂಬಲಿಸಬಹುದು. ನಿಮ್ಮ ಈ ಪುಟ್ಟ ಸಹಾಯವು ನಮ್ಮ ಜ್ಞಾನದ ಈ ಅಭಿಯಾನವನ್ನು ಮುಂದುವರಿಸಲು ದೊಡ್ಡ ಬಲ ನೀಡುತ್ತದೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಸದಾ ಧನ್ಯವಾದಗಳು. ನಿಮ್ಮ ಜೀವನದ ಯಾವುದಾದರೂ ಒಂದು ಗುರಿಯನ್ನು ನೆನಪಿಸಿಕೊಳ್ಳಿ. ಅದು ಹೊಸ ಕೌಶಲ ಕಲಿಯುವುದಾಗಿರಲಿ, ವೃತ್ತಿಜೀವನದಲ್ಲಿ ಬೆಳೆಯುವುದಾಗಿರಲಿ ಅಥವಾ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವುದಾಗಿರಲಿ. ನೀವು ತುಂಬಾ ಉತ್ಸಾಹದಿಂದ ಅದನ್ನು ಆರಂಭಿಸಿ ಮಧ್ಯದಲ್ಲೇ ಹತಾಶರಾಗಿ ಕೈಬಿಟ್ಟಿದ್ದೀರಾ? ಕೆಲಸದ ಮೇಲೆ ಗಮನಹರಿಸಲು ಕಷ್ಟಪಡುತ್ತಿದ್ದೀರಾ? ಅಥವಾ ಫಲಿತಾಂಶದ ಚಿಂತೆಯಲ್ಲಿ ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದೀರಾ? ಇಂದಿನ ಗಡಿಬಿಡಿಯ ಜಗತ್ತಿನಲ್ಲಿ ನಮಗೆಲ್ಲರಿಗೂ ತಕ್ಷಣವೇ ಯಶಸ್ಸು ಬೇಕು. ನಾವು ಪ್ರಕ್ರಿಯೆಗಿಂತ ಹೆಚ್ಚಾಗಿ ಫಲಿತಾಂಶದ ಮೇಲೆ ಕಣ್ಣಿಟ್ಟಿರುತ್ತೇವೆ. ಆದರೆ ನಿಜವಾದ ಯಶಸ್ಸು ಮತ್ತು ಮಾನಸಿಕ ಶಾಂತಿ ಇರುವುದು ನಾವು ಕೆಲಸ ಮಾಡುವ ರೀತಿಯಲ್ಲಿ. ಇಂದು ನಾವು ಚರ್ಚಿಸುತ್ತಿರುವ ಪುಸ್ತಕ ಥಾಮಸ್ ಎಂ ಸ್ಟರ್ನರ್ ಅವರ ವಿಶ್ವಪ್ರಸಿದ್ಧ ಕೃತಿ ದ ಪ್ರಾಕ್ಟಿಸಿಂಗ್ ಮೈಂಡ್. ಈ ಪುಸ್ತಕವು ನಮಗೆ ಕೇವಲ ಯಶಸ್ಸಿನ ದಾರಿಯನ್ನು ತೋರಿಸುವುದಿಲ್ಲ, ಬದಲಾಗಿ ನಮ್ಮ ಮನಸ್ಸನ್ನು ಹೇಗೆ ತರಬೇತಿಗೊಳಿಸಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಏಕಾಗ್ರತೆ, ಶಿಸ್ತು ಮತ್ತು ತಾಳ್ಮೆಯನ್ನು ನಮ್ಮ ವ್ಯಕ್ತಿತ್ವದ ಭಾಗವಾಗಿಸಿಕೊಳ್ಳುವುದು ಹೇಗೆ, ಫಲಿತಾಂಶದ ಒತ್ತಡವಿಲ್ಲದೆ ಪ್ರಕ್ರಿಯೆಯನ್ನು ಆನಂದಿಸುವುದು ಹೇಗೆ ಮತ್ತು ವಿಚಲನೆಗಳ ನಡುವೆಯೂ ಅಚಲವಾದ ಗಮನವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆಗಳಿಗೆ ಈ ಪುಸ್ತಕ ಉತ್ತರ ನೀಡುತ್ತದೆ. ನೀವು ಒಬ್ಬ ವಿದ್ಯಾರ್ಥಿಯಾಗಿರಲಿ, ಉದ್ಯೋಗಿಯಾಗಿರಲಿ ಅಥವಾ ಕಲಾಕಾರನಾಗಿರಲಿ, ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವ ಈ ಅದ್ಭುತ ಪಯಣಕ್ಕೆ ಈಗ ಚಾಲನೆ ನೀಡೋಣ. ಬನ್ನಿ, ನಿಮ್ಮ ಮನಸ್ಸನ್ನು ಮಾಸ್ಟರಿ ಅಥವಾ ನೈಪುಣ್ಯತೆಯತ್ತ ಕೊಂಡೊಯ್ಯುವ ರಹಸ್ಯಗಳನ್ನು ತಿಳಿಯೋಣ. ಜೀವನದಲ್ಲಿ ಯಶಸ್ಸಿನ ಮಂತ್ರ: ಏಕಾಗ್ರತೆ ಮತ್ತು ಶಿಸ್ತು. ಜೀವನದಲ್ಲಿ ಯಶಸ್ವಿಯಾಗಲು ಏಕಾಗ್ರತೆ ಮತ್ತು ಶಿಸ್ತು ಅತ್ಯಂತ ಪ್ರಮುಖವಾದ ಗುಣಗಳು. ನೀವು ಸುತ್ತಲೂ ಗಮನಿಸಿದರೆ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯಲ್ಲೂ ಒಂದು ಸಾಮ್ಯತೆ ಇರುತ್ತದೆ. ಅವರು ತಮ್ಮ ಗುರಿಯ ಮೇಲೆ ಸಂಪೂರ್ಣ ಗಮನ ಹರಿಸುತ್ತಾರೆ ಮತ್ತು ನಿರಂತರವಾಗಿ ಶ್ರಮಿಸುತ್ತಾರೆ. ಆದರೆ ಹೆಚ್ಚಿನ ಜನರು ಯಶಸ್ಸಿನ ಶಿಖರವನ್ನು ತಲುಪಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾರೆ, ಸುಲಭವಾಗಿ ವಿಚಲಿತರಾಗುತ್ತಾರೆ ಅಥವಾ ಅತೀ ಬೇಗನೆ ಸೋಲೊಪ್ಪಿಕೊಳ್ಳುತ್ತಾರೆ. ನಾವೆಲ್ಲರೂ ಯಾವುದಾದರೂ ಹೊಸ ಕೆಲಸವನ್ನು ಅತೀವ ಉತ್ಸಾಹ ಮತ್ತು ಶಕ್ತಿಯಿಂದ ಪ್ರಾರಂಭಿಸುತ್ತೇವೆ. ಆದರೆ ಸ್ವಲ್ಪ ಸಮಯದ ನಂತರ ಅಡೆತಡೆಗಳು ಎದುರಾದಾಗ ನಮ್ಮ ಗಮನ ಬೇರೆಡೆಗೆ ಸರಿಯುತ್ತದೆ. ನಾವು ಬೇಗನೆ ನಿರಾಶೆಗೊಳ್ಳುತ್ತೇವೆ. ಪ್ರಕ್ರಿಯೆಯ ಮೇಲೆ ಗಮನವಿರಲಿ. ಸೋಲೊಪ್ಪಿಕೊಳ್ಳುವುದು ಅಥವಾ ಕೆಲಸವನ್ನು ಅರ್ಧಕ್ಕೆ ಬಿಡುವುದು ನಮ್ಮ ದೊಡ್ಡ ಸಮಸ್ಯೆ. ನಾವು ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸುತ್ತೇವೆ ಮತ್ತು ಆ ಗುರಿಯನ್ನು ತಲುಪುವ ಪ್ರಕ್ರಿಯೆಯನ್ನು ನಿರ್ಲಕ್ಷಿಸುತ್ತೇವೆ. ಥಾಮಸ್ ಎಂ ಸ್ಟರ್ನರ್ ಅವರ ಪ್ರಸಿದ್ಧ ಪುಸ್ತಕ ದ ಪ್ರಾಕ್ಟಿಸಿಂಗ್ ಮೈಂಡ್ ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ನಾವು ಯಾವುದೇ ಕೌಶಲವನ್ನು ಕರಗತ ಮಾಡಿಕೊಳ್ಳಲು ಅಥವಾ ಗುರಿಯನ್ನು ಸಾಧಿಸಲು ಬಯಸಿದರೆ ಮೊದಲು ಫಲಿತಾಂಶದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಬೇಕು ಮತ್ತು ಆ ಕೆಲಸದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ನಾವು ಧಾವಣೆಯಿಲ್ಲದೆ ಪ್ರತಿದಿನ ತಾಳ್ಮೆಯಿಂದ ಕೆಲಸ ಮಾಡಿದಾಗ ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಅದು ಚಿತ್ರಕಲೆಯಾಗಿರಲಿ, ಹೊಸ ಭಾಷೆಯನ್ನು ಕಲಿಯುವುದಾಗಿರಲಿ ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದಾಗಿರಲಿ. ಶಿಸ್ತು ಮತ್ತು ಇಂದಿನ ಸವಾಲುಗಳು. ನಮಗೆಲ್ಲರಿಗೂ ತಕ್ಷಣವೇ ಯಶಸ್ಸು ಬೇಕು, ಆದರೆ ಜೀವನ ಹಾಗೆ ನಡೆಯುವುದಿಲ್ಲ. ಯಾವುದನ್ನಾದರೂ ಸಾಧಿಸಲು ನಿರಂತರ ಅಭ್ಯಾಸ ಮತ್ತು ಶಿಸ್ತು ಅತ್ಯಗತ್ಯ. ಯಾರು ಇದನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಆದರೆ ಫಲಿತಾಂಶದ ಮೇಲೆ ಮಾತ್ರ ಕಣ್ಣಿಟ್ಟವರು ಅರ್ಧದಾರಿಯಲ್ಲೇ ಸುಸ್ತಾಗುತ್ತಾರೆ. ಇಂದಿನ ಕಾಲದಲ್ಲಿ ಏಕಾಗ್ರತೆಯನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲು. ಫೋನ್ಗಳು, ಸಾಮಾಜಿಕ ಜಾಲತಾಣಗಳು ಮತ್ತು ಅಂತ್ಯವಿಲ್ಲದ ಮನರಂಜನೆ ನಮ್ಮನ್ನು ಎಷ್ಟರ ಮಟ್ಟಿಗೆ ವಿಚಲಿತಗೊಳಿಸಿವೆ ಎಂದರೆ, ಯಾವುದೇ ಒಂದು ಕೆಲಸದ ಮೇಲೆ, ಅದು ಓದಿರಲಿ ಅಥವಾ ಹೊಸ ಕೌಶಲವಾಗಿರಲಿ, ಹೆಚ್ಚು ಹೊತ್ತು ಗಮನಹರಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ಪ್ರತಿಯೊಂದು ದೊಡ್ಡ ಯಶಸ್ಸಿನ ಹಿಂದೆ ಸುದೀರ್ಘವಾದ ಪರಿಶ್ರಮ ಇರುತ್ತದೆ. ಅಲ್ಲಿ ಶಿಸ್ತು ಮತ್ತು ಸ್ಥಿರತೆಯೇ ಯಶಸ್ಸಿನ ಮೂಲಾಧಾರ. ಅಭ್ಯಾಸವೇ ಯಶಸ್ಸಿನ ಹಾದಿ. ನಮ್ಮ ವೃತ್ತಿಜೀವನಕ್ಕಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡುವಾಗಲೂ ನಮ್ಮ ಮನಸ್ಸು ಅಲೆದಾಡುತ್ತಿರುತ್ತದೆ. ಇದರ ಜೊತೆಗೆ ಅಸಹನೆ ಮತ್ತು ತ್ವರಿತ ಫಲಿತಾಂಶಕ್ಕಾಗಿ ಹಂಬಲಿಸುವುದು ನಮ್ಮನ್ನು ವೈಫಲ್ಯದತ್ತ ತಳ್ಳುತ್ತದೆ. ದೊಡ್ಡ ಗುರಿಗಳನ್ನು ಹಾಕಿಕೊಂಡು ಅವು ತಕ್ಷಣವೇ ಈಡೇರದಿದ್ದಾಗ ನಾವು ಹತಾಶೆ ಮತ್ತು ಭರವಸೆಯಿಲ್ಲದ ಭಾವನೆಗೆ ಒಳಗಾಗುತ್ತೇವೆ. ದ ಪ್ರಾಕ್ಟೀಸಿಂಗ್ ಮೈಂಡ್ ಹೇಳುವಂತೆ, ನಾವು ನಮ್ಮ ಕೆಲಸವನ್ನು ದೈನಂದಿನ ಅಭ್ಯಾಸ ಎಂದು ಪರಿಗಣಿಸಿ ಪ್ರತಿದಿನ ಸ್ವಲ್ಪ ಮಟ್ಟಿನ ಸುಧಾರಣೆಯತ್ತ ಗಮನಹರಿಸಿದರೆ ಪ್ರಗತಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತದೆ. ಈ ಮಾರ್ಗವನ್ನು ಅನುಸರಿಸುವುದರಿಂದ
ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಒತ್ತಡವಿಲ್ಲದೆ ಗುರಿಗಳನ್ನು ಸಾಧಿಸಬಹುದು. ನಮ್ಮ ಕಾರ್ಯಕ್ಷಮತೆ ಪರ್ಫಾರ್ಮೆನ್ಸ್ ಸುಧಾರಿಸುತ್ತದೆ. ನಾವು ಮಾನಸಿಕವಾಗಿ ಹೆಚ್ಚು ಸಮತೋಲಿತ ಮತ್ತು ಸಂತೋಷವಾಗಿರುತ್ತೇವೆ. ಹೊಸ ಪ್ರಯಾಣದ ಆರಂಭ. ಜೀವನದ ಭಾಗವಾಗುವುದು ಅಷ್ಟು ಸುಲಭವಲ್ಲ, ಆದರೆ ಅದು ಅಸಾಧ್ಯವೂ ಅಲ್ಲ. ನೀವು ಸರಿಯಾದ ಹಾದಿಯಲ್ಲಿ ಕೆಲಸ ಮಾಡಿದರೆ ಮತ್ತು ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ಪುಸ್ತಕದಲ್ಲಿ ನಾವು ನಮ್ಮ ಮನಸ್ಸಿಗೆ ಹೇಗೆ ತರಬೇತಿ ನೀಡಬೇಕು, ಪ್ರತಿದಿನ ಏಕಾಗ್ರತೆಯಿಂದ ಹೇಗೆ ಕೆಲಸ ಮಾಡಬೇಕು ಮತ್ತು ಯಶಸ್ಸಿನ ಹಾದಿಯನ್ನು ಹೇಗೆ ಆನಂದಿಸಬೇಕು ಎಂಬುದನ್ನು ಕಲಿಯಲಿದ್ದೇವೆ. ನೀವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಬಯಸಿದರೆ ಈ ಪುಸ್ತಕದ ವಿಚಾರಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಹೊಸ ಪ್ರಯಾಣವನ್ನು ಆರಂಭಿಸಿ. ಈ ಪ್ರಯಾಣವು ನಿಮಗೆ ಕೇವಲ ಯಶಸ್ಸನ್ನು ಮಾತ್ರವಲ್ಲದೆ ಅಂತರಂಗದ ಶಾಂತಿಯನ್ನೂ ತಂದುಕೊಡುತ್ತದೆ. ಅಧ್ಯಾಯ 1. ಅಭ್ಯಾಸನಿರತ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದು. ಅಭ್ಯಾಸನಿರತ ಮನಸ್ಸು ಎಂದರೇನು ಮತ್ತು ಇದು ಏಕೆ ಮುಖ್ಯ? ಮಹಾನ್ ಸಂಗೀತಗಾರರು, ಕ್ರೀಡಾಪಟುಗಳು, ಲೇಖಕರು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾದ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಅಷ್ಟು ನೈಪುಣ್ಯತೆಯಿಂದ ಮತ್ತು ಸಲೀಸಾಗಿ ಹೇಗೆ ಮಾಡುತ್ತಾರೆ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಅವರ ಯಶಸ್ಸಿನ ರಹಸ್ಯ ಕೇವಲ ಪ್ರತಿಭೆಯಲ್ಲ, ಬದಲಾಗಿ ಅವರಲ್ಲಿರುವ ಅಭ್ಯಾಸನಿರತ ಮನಸ್ಥಿತಿ ಅವರಲ್ಲಿರುತ್ತದೆ. ಅಂದರೆ ನಿರಂತರ ಅಭ್ಯಾಸ ಮತ್ತು ತಾಳ್ಮೆಯುಳ್ಳ ಏಕಾಗ್ರತೆಯ ಮನಸ್ಥಿತಿ ಅವರಲ್ಲಿರುತ್ತದೆ. ಅಭ್ಯಾಸನಿರತ ಮನಸ್ಸನ್ನು ಹೊಂದಿರುವುದು ಎಂದರೆ ಯಾವುದೇ ಧಾವನೆವಿಲ್ಲದೆ ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು, ಪ್ರತಿ ಸಣ್ಣ ಹಂತದ ಬಗ್ಗೆ ಗಮನ ಹರಿಸುವುದು ಮತ್ತು ಫಲಿತಾಂಶದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಆ ಪ್ರಕ್ರಿಯೆಯನ್ನು ಆನಂದಿಸುವುದು. ನೀವು ಈ ಆಲೋಚನಾ ಕ್ರಮವನ್ನು ಅಳವಡಿಸಿಕೊಂಡಾಗ ಪ್ರಕ್ರಿಯೆಯಲ್ಲಿದೆ ಸುಖ. ಈ ಮನಸ್ಥಿತಿಯನ್ನು ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ, ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸ ಮತ್ತು ತಾಳ್ಮೆಯಿಂದ ನಿಮ್ಮ ಗುರಿಗಳನ್ನು ತಲುಪಬಹುದು. ನಾವು ನಮ್ಮ ಜೀವನವನ್ನು ಗಮನಿಸಿದರೆ ಯಾವುದನ್ನಾದರೂ ಹೊಸದಾಗಿ ಕಲಿಯಲು ಪ್ರಯತ್ನಿಸಿದಾಗೆಲ್ಲ ನಾವು ಅಸಹನೆಯಿಂದ ಇರುತ್ತೇವೆ. ನಮಗೆ ಫಲಿತಾಂಶ ತಕ್ಷಣವೇ ಬೇಕು. ಉದಾಹರಣೆಗೆ, ನೀವು ಪಿಯಾನೋ ನುಡಿಸುವುದನ್ನು ಕಲಿಯುತ್ತಿದ್ದೀರಿ. ಮೊದಲ ದಿನ ಸರಿಯಾಗಿ ಬೆರಳುಗಳನ್ನು ಇಡಲು ಹೆಣಗಾಡುತ್ತೀರಿ. ಎರಡನೇ ದಿನ ರಿಥಮ್ ತಾಳ ಕಾಪಾಡಿಕೊಳ್ಳಲು ಕಷ್ಟಪಡುತ್ತೀರಿ ಮತ್ತು ಮೂರನೇ ದಿನದ ಹೊತ್ತಿಗೆ ನನಗಿದು ಎಂದಿಗೂ ಬರುವುದಿಲ್ಲ ಎಂದು ಯೋಚಿಸಲು ಶುರುಮಾಡುತ್ತೀರಿ. ಈ ಅಸಹನೆಯೇ ನಮಗೆ ಅಡ್ಡಿಯಾಗುತ್ತದೆ. ಹೆಚ್ಚಿನ ಜನರು ಅರ್ಧ ಹಾದಿಯಲ್ಲೇ ಬಿಟ್ಟುಬಿಡುತ್ತಾರೆ. ಆದರೆ ಸತ್ಯವೇನೆಂದರೆ ಯಾವುದೇ ಕೌಶಲ್ಯ ಅಥವಾ ಪ್ರತಿಭೆಯು ನಿಯಮಿತ ಅಭ್ಯಾಸದಿಂದ ಹಂತ ಹಂತವಾಗಿ ಸುಧಾರಿಸುತ್ತದೆ. ಯಾರು ಅಭ್ಯಾಸನಿರತ ಮನಸ್ಥಿತಿಯನ್ನು ಹೊಂದಿರುತ್ತಾರೋ ಅವರು ಆ ಪ್ರಕ್ರಿಯೆಯನ್ನು ಆನಂದಿಸುತ್ತಾರೆ ಮತ್ತು ಧಾವನೆವಿಲ್ಲದೆ ಪ್ರತಿದಿನ ಸ್ವಲ್ಪ ಪ್ರಗತಿ ಸಾಧಿಸುತ್ತಾರೆ. ಇದೇ ಮನಸ್ಥಿತಿ ಅವರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಕೇವಲ ಫಲಿತಾಂಶದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾವು ಕೆಲಸ ಮಾಡುವುದು ಕೇವಲ ತ್ವರಿತ ಫಲಿತಾಂಶಕ್ಕಾಗಿ. ಆದರೆ ಈ ಧೋರಣೆ ನಮ್ಮನ್ನು ಮಾನಸಿಕವಾಗಿ ದಣಿಸುತ್ತದೆ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ. ಯಶಸ್ಸಿನ ಹಾದಿಯಲ್ಲಿ ಅಡ್ಡಿಯಾಗುವ ಅತಿದೊಡ್ಡ ಅಡ್ಡಿಯೇ ಅದು ನಮ್ಮ ಮನಸ್ಥಿತಿ. ದೃಷ್ಟಿಕೋನವನ್ನು ಬದಲಾಯಿಸಿ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಕೇವಲ ಪರೀಕ್ಷೆಯ ಅಂಕಗಳ ಬಗ್ಗೆ ಚಿಂತಿಸುತ್ತಾ ಓದುವ ಪ್ರಕ್ರಿಯೆಯನ್ನು ಆನಂದಿಸದಿದ್ದರೆ ಆಗ ಓದುವುದು ಒಂದು ಹೊರೆಯಾಗುತ್ತದೆ. ಮರುಗೆದೆಗೆ, ಯಾರು ಫಲಿತಾಂಶಕ್ಕಿಂತ ಪ್ರಕ್ರಿಯೆಯ ಮೇಲೆ ಗಮನಹರಿಸುತ್ತಾರೋ ಅವರು ಕೇವಲ ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸದೆ ಪ್ರತಿದಿನ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವುದ ಕಡೆಗೆ ಗಮನಹರಿಸುತ್ತಾರೆ. ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಮುಂದುವರಿಸಿದರೆ ಯಶಸ್ಸು ಖಂಡಿತವಾಗಿಯೂ ಬಂದೇ ಬರುತ್ತದೆ ಎಂಬುದು ಅವರಿಗೆ ತಿಳಿದಿರುತ್ತದೆ. ಈ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಕೌಶಲ್ಯಗಳನ್ನು ಪ್ರತಿದಿನ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ನೀವು ಸುಧಾರಿಸುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ನೀವು ಮಾಡುತ್ತಿರುವ ಕೆಲಸದಲ್ಲಿ ಹೆಚ್ಚು ಆನಂದವನ್ನು ಕಾಣುತ್ತೀರಿ. ಉದಾಹರಣೆಗೆ, ನೀವು ಕ್ರೀಡೆಯೊಂದರಲ್ಲಿ ಉತ್ತಮವಾಗಬೇಕೆಂದರೆ ನಾನು ಯಾವಾಗ ಚಾಂಪಿಯನ್ ಆಗುತ್ತೇನೆ ಎಂದು ಚಿಂತಿಸುವ ಬದಲು ನಿಮ್ಮ ಕೌಶಲ್ಯಗಳನ್ನು ದಿನಾಲೂ ಸುಧಾರಿಸಿಕೊಳ್ಳುವ ಕಡೆಗೆ ಗಮನ ನೀಡಿ. ನೀವು ಹೊಸ ಭಾಷೆಯನ್ನು ಕಲಿಯುತ್ತಿದ್ದರೆ ಎಷ್ಟು ಬೇಗ ನಾನು ನಿರರ್ಗಳವಾಗಿ ಮಾತನಾಡಬಲ್ಲೆ ಎಂದು ಯೋಚಿಸುವ ಬದಲು ಪ್ರತಿದಿನ ಎಷ್ಟು ಹೊಸ ಪದಗಳನ್ನು ಕಲಿಯುತ್ತಿದ್ದೇನೆ ಎಂಬುದರ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಗಮನವು ಅಂತಿಮ ಫಲಿತಾಂಶದಿಂದ ಪ್ರಕ್ರಿಯೆಯ ಕಡೆಗೆ ಬದಲಾದಾಗ ನಿಮ್ಮ ಪ್ರಯಾಣವು ಕೇವಲ ಸುಲಭವಾಗುವುದು ಮಾತ್ರವಲ್ಲದೆ ಹೆಚ್ಚು ಸಂತೋಷದಾಯಕವೂ ಆಗುತ್ತದೆ. ಫಲಿತಾಂಶದ ವ್ಯಸನದಿಂದ ಹೊರಬನ್ನಿ. ನಾವು ಕೇವಲ ಫಲಿತಾಂಶದ ಬಗ್ಗೆ ಯೋಚಿಸಿದಾಗ ಪ್ರತಿದಿನವೂ ನಮಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಗುರಿ ಮುಟ್ಟುವ ತನಕ ನಾವು ವಿಫಲರಾಗಿದ್ದೇವೆ ಎಂದು ನಮಗೆ ನಾವೇ ಅಂದುಕೊಳ್ಳುತ್ತೇವೆ.
ಈ ಮನಸ್ಥಿತಿಯು ನಮ್ಮ ಶಕ್ತಿಯನ್ನು ಕುಂದಿಸುತ್ತದೆ ಮತ್ತು ನಮ್ಮಲ್ಲಿ ಹತಾಶೆ ಮೂಡಿಸುತ್ತದೆ. ಒಮ್ಮೆ ಯೋಚಿಸಿ, ಒಂದು ಮಗು ತಾನು ತಕ್ಷಣವೇ ಓಡಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ನಡೆಯುವ ಪ್ರಯತ್ನವನ್ನೇ ನಿಲ್ಲಿಸಿದರೆ ಅದು ಎಂದಾದರೂ ನಡೆಯಲು ಕಲಿಯಲು ಸಾಧ್ಯವೇ? ಖಂಡಿತ ಇಲ್ಲ. ನಾವು ಪ್ರಕ್ರಿಯೆಯ ಮೇಲೆ ಗಮನಹರಿಸಲು ಪ್ರಾರಂಭಿಸಿದರೆ ನಮಗೆ 2 ದೊಡ್ಡ ಪ್ರಯೋಜನಗಳು ಸಿಗುತ್ತವೆ. 1. ಒತ್ತಡ ಮತ್ತು ಹತಾಶೆ ಕಡಿಮೆಯಾಗುತ್ತದೆ. ನಾವು ಪ್ರತಿದಿನ ಸ್ವಲ್ಪ ಉತ್ತಮವಾಗುವುದರ ಬಗ್ಗೆ ಮಾತ್ರ ಗಮನಹರಿಸಿದಾಗ ನಾವು ಪ್ರಸ್ತುತ ಕ್ಷಣದಲ್ಲಿ ಬದುಕಲು ಕಲಿಯುತ್ತೇವೆ ಮತ್ತು ಅನಗತ್ಯ ಚಿಂತೆಗಳಿಂದ ದೂರವಿರುತ್ತೇವೆ. 2. ವೇಗವಾದ ಬೆಳವಣಿಗೆ. ನಾವು ಯಾವುದೇ ಧಾವಣೆವಿಲ್ಲದೆ ಸ್ಥಿರವಾಗಿ ಅಭ್ಯಾಸ ಮಾಡಿದಾಗ ಬೆಳವಣಿಗೆ ವೇಗವಾಗುತ್ತದೆ. ನಮ್ಮ ಸಾಮರ್ಥ್ಯಗಳು ಕ್ರಮೇಣ ಸುಧಾರಿಸುತ್ತವೆ ಮತ್ತು ನಾವು ಅಂದುಕೊಂಡದಕ್ಕಿಂತ ಉತ್ತಮವಾಗಿ ನಮ್ಮ ಗುರಿಗಳನ್ನು ತಲುಪುತ್ತೇವೆ. ಅಭ್ಯಾಸನಿರತ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ನಿಮ್ಮ ಮನಸ್ಸಿಗೆ ತಾಳ್ಮೆ ಮತ್ತು ಶಿಸ್ತಿನ ತರಬೇತಿ ನೀಡುವುದು. ಇದರರ್ಥ ನಿಮ್ಮ ಗುರಿಯನ್ನು ಮರೆಯುವುದು ಎಂದಲ್ಲ, ನಿಮ್ಮೆಲ್ಲ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕುವುದು ಮತ್ತು ಸಂಪೂರ್ಣ ಪ್ರಯಾಣವನ್ನು ಆನಂದಿಸುವುದು. ನಾವು ಪ್ರಕ್ರಿಯೆಯ ಮೇಲೆ ಗಮನಹರಿಸಲು ಪ್ರಾರಂಭಿಸಿದಾಗ ನಾವು ನಮ್ಮ ಗುರಿಗಳನ್ನು ವೇಗವಾಗಿ ಸಾಧಿಸುವುದು ಮಾತ್ರವಲ್ಲದೆ ನಮ್ಮ ಜೀವನವು ಹೆಚ್ಚು ಸಮತೋಲಿತ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಹಾಗಾಗಿ ಮುಂದಿನ ಬಾರಿ ನೀವು ಯಾವುದೇ ಕೌಶಲ್ಯವನ್ನು ಕಲಿಯಲು ಪ್ರಾರಂಭಿಸಿದಾಗ ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ: ನಾನು ಕೇವಲ ಫಲಿತಾಂಶದ ಹಿಂದೆ ಓಡುತ್ತಿದ್ದೇನೆಯೋ ಅಥವಾ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಸ್ವೀಕರಿಸಿ ಆನಂದಿಸಲು ಸಿದ್ಧನಿದ್ದೇನೆಯೋ? ನಿಮ್ಮ ಉತ್ತರ ಹೌದು ಎಂದಾದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂದರ್ಥ. ಅಧ್ಯಾಯ 2: ವರ್ತಮಾನದಲ್ಲಿ ಬದುಕುವ ಕಲೆ. ನಿಮ್ಮ ಮನಸ್ಸು ಸದಾ ಎಲ್ಲೋ ಅಲೆದಾಡುತ್ತಿರುವುದನ್ನು ನೀವು ಗಮನಿಸಿದ್ದೀರಾ? ನೀವು ಪುಸ್ತಕ ಓದುತ್ತಿರುತ್ತೀರಿ, ಆದರೆ ಕೆಲವೇ ನಿಮಿಷಗಳಲ್ಲಿ ಫೋನ್ ನೋಡಬೇಕೆನ್ನಿಸುತ್ತದೆ. ಹೊಸ ಕೌಶಲ ಕಲಿಯಲು ಪ್ರಯತ್ನಿಸುತ್ತೀರಿ, ಆದರೆ ತಕ್ಷಣ ಗಮನ ಬೇರೆಡೆಗೆ ಸರಿಯುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಎದುರಿಸುವ ದೊಡ್ಡ ಸಮಸ್ಯೆ ಇದು: ನಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಿಲ್ಲ. ನಮ್ಮ ಮನಸ್ಸು ಭವಿಷ್ಯದ ಆತಂಕ ಅಥವಾ ಹಳೆಯ ನೆನಪುಗಳಲ್ಲಿ ಕಳೆದು ಹೋಗಿರುತ್ತದೆ. ಆದರೆ ಯಶಸ್ಸು ಎಂಬುದು ತಾವು ಮಾಡುವ ಕೆಲಸದಲ್ಲಿ 100% ಮನಸ್ಸಿಡುವವರಿಗೆ ಮಾತ್ರ ಒಲಿಯುತ್ತದೆ ಎಂದು ದ ಪ್ರಾಕ್ಟೀಸಿಂಗ್ ಮೈಂಡ್ ನಮಗೆ ಕಲಿಸಿಕೊಡುತ್ತದೆ. ಏಕಾಗ್ರತೆಯೇ ಶಿಸ್ತಿನ ಮೂಲ. ನಾವು ಪ್ರತಿಯೊಂದು ಕೆಲಸವನ್ನು ವರ್ತಮಾನದ ಅರಿವಿನೊಂದಿಗೆ ಮೈಂಡ್ಫುಲ್ನೆಸ್ ನಿಂದ ಮಾಡಿದಾಗ ನಮ್ಮ ಶಿಸ್ತು ಮತ್ತು ಏಕಾಗ್ರತೆ ಹಲವು ಪಟ್ಟು ಹೆಚ್ಚಾಗುತ್ತದೆ. ಶಿಸ್ತು ಎನ್ನುವುದು ಏಕಾಗ್ರತೆಯಿಂದ ಬರುತ್ತದೆ. ನಾವು ಯಾವುದೇ ಕೆಲಸವನ್ನು ವಿಚಲಿತರಾಗದೆ ಪೂರ್ಣ ಗಮನದಿಂದ ಮಾಡಿದಾಗ ವೇಗವಾಗಿ ಕಲಿಯುತ್ತೇವೆ ಮತ್ತು ನಮ್ಮ ದಕ್ಷತೆ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ನಮ್ಮ ಗಮನ ಕಳೆದು ಹೋಗಲು 3 ಮುಖ್ಯ ಕಾರಣಗಳಿವೆ. 1. ಭವಿಷ್ಯದ ಚಿಂತೆ. ನಾನು ಯಶಸ್ವಿಯಾಗುತ್ತೇನೆಯೇ? ಸೋತರೆ ಏನು ಮಾಡುವುದು? ಎಂಬ ಆಲೋಚನೆಗಳು ಒತ್ತಡವನ್ನು ತರುತ್ತವೆ. 2. ಭೂತಕಾಲದ ನೆರಳು. ಹಿಂದೆ ನಾನು ವಿಫಲನಾಗಿದ್ದೆ, ಈ ಬಾರಿಯೂ ಹಾಗೆಯೇ ಆಗುತ್ತದೆಯೇ? ಎಂಬ ಹಳೆಯ ಸೋಲುಗಳ ಭಯ ನಮ್ಮನ್ನು ಕಾಡುತ್ತದೆ. 3. ಸುತ್ತಮುತ್ತಲಿನ ಅಡೆತಡೆಗಳು. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣ, ಗದ್ದಲ ಇವು ನಮ್ಮನ್ನು ಪ್ರಸ್ತುತ ಕ್ಷಣದಿಂದ ದೂರ ತಳ್ಳುತ್ತವೆ. ವರ್ತಮಾನದಲ್ಲಿರಲು ಸರಳ ತಂತ್ರಗಳು. ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡಲು ಇಲ್ಲಿ ಕೆಲವು ಪರಿಣಾಮಕಾರಿ ಮಾರ್ಗಗಳಿವೆ. 1. ನಿಧಾನವಾಗಿ ಉಸಿರಾಡಿ. ಯಾವುದೇ ಕೆಲಸ ಶುರು ಮಾಡುವ ಮುನ್ನ ದೀರ್ಘವಾಗಿ ಉಸಿರಾಡಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸಿ. 2. ಇಲ್ಲಿ ಮತ್ತು ಈಗ, ರೈಟ್ ನೌ, ರೈಟ್ ಹಿಯರ್. ನಿಮ್ಮ ಮನಸ್ಸು ಅಲೆದಾಡಿದಾಗೆಲ್ಲ ನಾನು ಈಗ ಇಲ್ಲಿದ್ದೇನೆ, ಈ ಕ್ಷಣದಲ್ಲಿದ್ದೇನೆ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. 3. ಏಕಕಾಲಕ್ಕೆ ಒಂದು ಕೆಲಸ, ಸಿಂಗಲ್ ಟಾಸ್ಕಿಂಗ್. 10 ಕೆಲಸಗಳನ್ನು ಒಟ್ಟಿಗೆ ಮಾಡುವ ಬದಲು ಮಾಡುತ್ತಿರುವ ಒಂದು ಕೆಲಸದ ಮೇಲೆ ಮಾತ್ರ ಪೂರ್ಣ ಗಮನವಿಡಿ. 8. ಮನಸ್ಸಿಗೆ ಆಜ್ಞೆ ನೀಡಿ, ಮೈಂಡ್ ಕಮಾಂಡ್. ಮನಸ್ಸು ದಾರಿ ತಪ್ಪಿದಾಗ ನಿಲ್ಲಿಸು, ಈಗ ಕೆಲಸದ ಮೇಲೆ ಗಮನ ಕೊಡು ಎಂದು ದೃಢವಾಗಿ ಹೇಳಿ. ದೈನಂದಿನ ಅಭ್ಯಾಸಗಳು. ದಿನಕ್ಕೆ ಕನಿಷ್ಠ 5ರಿಂದ 10 ನಿಮಿಷ ಧ್ಯಾನ ಮಾಡಿ. ಒಂದು ವೇಳೆ ಮನಸ್ಸು ಅತಿಯಾಗಿ ವಿಚಲಿತವಾದರೆ 5-4-3-2-1 ತಂತ್ರ ಬಳಸಿ. ಕಣ್ಣಿಗೆ ಕಾಣಿಸುವ 5 ವಸ್ತುಗಳು, ಮುಟ್ಟಬಹುದಾದ 4 ವಸ್ತುಗಳು, ಕೇಳಿಸುವ 3 ಶಬ್ದಗಳು, 2 ವಾಸನೆ ಮತ್ತು 1 ರುಚಿಯನ್ನು ಗಮನಿಸಿ. ಇದು ನಿಮ್ಮನ್ನು ತಕ್ಷಣವೇ ವರ್ತಮಾನಕ್ಕೆ ತರುತ್ತದೆ. ಪ್ರಕ್ರಿಯೆ ವಿರುದ್ಧ ಫಲಿತಾಂಶ. ಪ್ರಗತಿಯ ರಹಸ್ಯ. ಹೆಚ್ಚಿನವರು ಯಾವುದನ್ನಾದರೂ ಕಲಿಯಲು ಆರಂಭಿಸಿದಾಗ ಕೇವಲ ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸುತ್ತಾರೆ. ನಮಗೆ ತಕ್ಷಣವೇ ಯಶಸ್ಸು ಬೇಕು. ಯಾವಾಗ ಅದು ಸಿಗುವುದಿಲ್ಲವೋ ಆಗ ನಾವು ಹತಾಶರಾಗಿ ಕೆಲಸವನ್ನು ಅರ್ಧಕ್ಕೆ ಬಿಟ್ಟುಬಿಡುತ್ತೇವೆ.
ಫಲಿತಾಂಶದ ಮೇಲಿನ ಅತಿಯಾದ ವ್ಯಾಮೋಹ ಏಕೆ ಅಪಾಯಕಾರಿ? ಇದು ನಿಮ್ಮಲ್ಲಿ ಅತಿಯಾದ ಒತ್ತಡ ಮತ್ತು ಆಯಾಸವನ್ನು ಉಂಟುಮಾಡುತ್ತದೆ. ನಾವು ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಲು ಶುರುಮಾಡುತ್ತೇವೆ. ಇದರಿಂದ ಆತ್ಮವಿಶ್ವಾಸ ಕುಗ್ಗುತ್ತದೆ. ಪ್ರತಿ ಸಣ್ಣ ಅಡೆತಡೆಯೂ ದೊಡ್ಡ ಸೋಲಿನಂತೆ ಕಾಣತೊಡಗುತ್ತದೆ. 1% ಸುಧಾರಣೆಯ ಶಕ್ತಿ. ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ಹಂತಗಳಾಗಿ ವಿಂಗಡಿಸಿ. ನೀವು ಪ್ರತಿದಿನ ಕೇವಲ 1% ಸುಧಾರಣೆ ಕಂಡರೂ 1 ವರ್ಷದ ನಂತರ ನೀವು 37 ಪಟ್ಟು ಉತ್ತಮವಾಗಿರುತ್ತೀರಿ. ಉದಾಹರಣೆಗೆ, ರಾಜರ್ ಫೆಡರರ್ ಟೆನ್ನಿಸ್ ಆಡುವಾಗ ಮೊದಲೇ ನಂಬರ್ 1 ಆಗಬೇಕು ಎಂದು ಯೋಚಿಸಲಿಲ್ಲ. ಅವರು ಪ್ರತಿದಿನ ತಮ್ಮ ಸರ್ವ್ ಮತ್ತು ಚಲನೆಯನ್ನು ಸುಧಾರಿಸಿಕೊಳ್ಳುವುದರ ಮೇಲೆ ಗಮನಹರಿಸಿದರು. ಥಾಮಸ್ ಎಡಿಸನ್ 1000 ಬಾರಿ ವಿಫಲರಾದರೂ ಪ್ರತಿ ವೈಫಲ್ಯವನ್ನು ಒಂದು ಕಲಿಯುವ ಹಂತವೆಂದು ಪರಿಗಣಿಸಿದರು. ನೆನಪಿರಿ, ಫಲಿತಾಂಶದ ಬಗ್ಗೆ ಚಿಂತಿಸುವುದು ನಿಮಗೆ ಒತ್ತಡವನ್ನು ನೀಡುತ್ತದೆ, ಆದರೆ ಪ್ರಕ್ರಿಯೆಯ ಮೇಲೆ ಗಮನಹರಿಸುವುದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಇಂದೇ ನಿರ್ಧರಿಸಿ, ನಾನು ಕೇವಲ ಫಲಿತಾಂಶಕ್ಕಾಗಿ ಓಡುವುದಿಲ್ಲ, ಬದಲಾಗಿ ಪ್ರತಿದಿನ ಸ್ವಲ್ಪ ಉತ್ತಮವಾಗಲು ಪ್ರಯತ್ನಿಸುತ್ತೇನೆ. ಈ ಮನಸ್ಥಿತಿ ನಿಮಗೆ ಯಶಸ್ಸನ್ನು ಮಾತ್ರವಲ್ಲದೆ ಅಂತರಂಗದ ಶಾಂತಿಯನ್ನು ನೀಡುತ್ತದೆ. ಅಧ್ಯಾಯ 3. ನಿರೀಕ್ಷೆಗಳ ನಿರ್ವಹಣೆ ಮತ್ತು ವಾಸ್ತವದ ಅರಿವು. ನಾವು ಯಾವುದೇ ಹೊಸ ಸವಾಲನ್ನು ಕೈಗೆತ್ತಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಚಿತ್ರವನ್ನು ಬಿಡಿಸಿರುತ್ತೇವೆ. ನಾನು ಈ ಕೌಶಲವನ್ನು ತಕ್ಷಣವೇ ಕಲಿತುಬಿಡುತ್ತೇನೆ, ನನ್ನ ಪ್ರಗತಿ ಅತ್ಯಂತ ವೇಗವಾಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ವಾಸ್ತವ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿದ್ದಾಗ ಏನಾಗುತ್ತದೆ? ನಾವು ಹತಾಶರಾಗುತ್ತೇವೆ, ನಮಗೆ ನಾವೇ ದೋಷಿಸಿಕೊಳ್ಳುತ್ತೇವೆ ಮತ್ತು ಅಂತಿಮವಾಗಿ ಆ ಕೆಲಸವನ್ನೇ ನಿಲ್ಲಿಸಿಬಿಡುತ್ತೇವೆ. ಈ ಅಧ್ಯಾಯ ನಮಗೆ ಕಲಿಸುವ ಮುಖ್ಯ ಪಾಠವೇನೆಂದರೆ, ಯಶಸ್ಸು ನಿಮ್ಮ ನಿರೀಕ್ಷೆಗಳನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿದೆ. ನಿರೀಕ್ಷೆಗಳ ಬಲೆ, ದ ಟ್ರ್ಯಾಪ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಥಾಮಸ್ ಎಂ ಸ್ಟರ್ನರ್ ಹೇಳುವಂತೆ, ನಮಗೆ ಅಸಂತೋಷ ಉಂಟಾಗುವುದು ಕೆಲಸ ಕಷ್ಟವಾಗಿರುವುದಿಲ್ಲ, ಆದರೆ ನಮ್ಮ ನಿರೀಕ್ಷೆ ಮತ್ತು ವಾಸ್ತವದ ನಡುವಿನ ದೊಡ್ಡ ಕಂದಕದಿಂದ. ನಾವು ಪಿಯಾನೋ ಕಲಿಯಲು ಶುರುಮಾಡಿದ ಮೊದಲ ದಿನವೇ ಒಬ್ಬ ಮಾಂತ್ರಿಕನಂತೆ ನುಡಿಸಬೇಕು ಎಂದು ನಿರೀಕ್ಷಿಸುತ್ತೇವೆ, ಆದರೆ ನಮ್ಮ ಬೆರಳುಗಳು ಇನ್ನೂ ಅದಕ್ಕೆ ಸಿದ್ಧವಾಗಿರುವುದಿಲ್ಲ. ಯಾವಾಗ ನಿಮ್ಮ ನಿರೀಕ್ಷೆಗಳು ವಾಸ್ತವಕ್ಕೆ ದೂರವಾಗುತ್ತವೋ, ಆಗ ನೀವು ಪ್ರಸ್ತುತ ಕ್ಷಣದಲ್ಲಿರುವುದನ್ನು ನಿಲ್ಲಿಸಿ, ನಾನು ಇನ್ನೂ ಅಲ್ಲಿ ತಲುಪಲಿಲ್ಲವೇ ಎಂಬ ಕೊರಗಿನಲ್ಲಿ ಬದುಕುತ್ತೀರಿ. ಇದು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ. ನಿಮ್ಮ ನಿರೀಕ್ಷೆಗಳನ್ನು ಫಲಿತಾಂಶದಿಂದ ತೆಗೆದು ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಿ. 1. ಪರಿಪೂರ್ಣತೆ ಎಂಬ ಭ್ರಮೆಯಿಂದ ಹೊರಬನ್ನಿ. ಪರಿಪೂರ್ಣತೆ ಎಂಬುದು ಒಂದು ಸ್ಥಿರವಾದ ಬಿಂದುವಲ್ಲ, ಅದು ನಿರಂತರವಾಗಿ ಬದಲಾಗುವ ಗುರಿ. ನೀವು ಇಂದು ಶ್ರೇಷ್ಠವೆಂದು ಅಂದುಕೊಳ್ಳುವುದು ನಾಳೆ ಸಾಧಾರಣವೆನಿಸಬಹುದು. ಆದ್ದರಿಂದ ನಾನು ಪರಿಪೂರ್ಣನಾಗಬೇಕು ಎನ್ನುವ ಬದಲು ನಾನು ಕಲಿಯುತ್ತಿದ್ದೇನೆ ಎಂದು ಹೇಳಿಕೊಳ್ಳಿ. 2. ಗುರಿಯನ್ನು ಒಂದು ದಿಕ್ಸೂಚಿಯಂತೆ ಬಳಸಿ. ಗುರಿ ಎಂಬುದು ನೀವು ಎತ್ತ ಸಾಗಬೇಕು ಎಂದು ತೋರಿಸುವ ದಾರಿದೀಪವೇ ಹೊರತು ಅದು ನಿಮ್ಮ ಇಂದಿನ ಸಂತೋಷವನ್ನು ನಿರ್ಧರಿಸುವ ಮಾನದಂಡವಲ್ಲ. ನೀವು ಗುರಿಯನ್ನು ತಲುಪಿದಾಗ ಸಿಗುವ ಸಂತೋಷ ಕ್ಷಣಿಕ, ಆದರೆ ಆ ಹಾದಿಯಲ್ಲಿ ನೀವು ಕಲಿಯುವ ಪಾಠಗಳು ಶಾಶ್ವತ. 3. ತಪ್ಪುಗಳನ್ನು ಡೇಟಾ ಎಂದು ಪರಿಗಣಿಸಿ. ಅಭ್ಯಾಸ ಮಾಡುವಾಗ ತಪ್ಪುಗಳಾದಾಗ ಬೇಸರಗೊಳ್ಳಬೇಡಿ. ವಿಜ್ಞಾನಿಗಳು ಪ್ರಯೋಗ ಮಾಡುವಾಗ ತಪ್ಪು ಸಂಭವಿಸಿದರೆ ಅದನ್ನು ಮಾಹಿತಿ ಅಥವಾ ಡೇಟಾ ಎಂದು ಕರೆಯುತ್ತಾರೆ. ಅದರಿಂದ ಅವರು ತಮ್ಮ ಮುಂದಿನ ಹೆಜ್ಜೆಯನ್ನು ಸುಧಾರಿಸಿಕೊಳ್ಳುತ್ತಾರೆ. ನೀವು ಸಹ ತಪ್ಪುಗಳನ್ನು ನಿಮ್ಮ ಸುಧಾರಣೆಗೆ ಬೇಕಾದ ಮಾಹಿತಿ ಎಂದು ಪರಿಗಣಿಸಿ. ವಾಸ್ತವದೊಂದಿಗೆ ಮೈತ್ರಿ ಮಾಡಿಕೊಳ್ಳಿ. ಯಶಸ್ವಿ ವ್ಯಕ್ತಿಗಳು ತಮ್ಮ ಶಕ್ತಿಯನ್ನು ನಾನು ಹೀಗಿರಬೇಕಿತ್ತು ಎಂದು ಯೋಚಿಸಿ ವ್ಯರ್ಥ ಮಾಡುವುದಿಲ್ಲ. ಬದಲಾಗಿ, ನಾನು ಈಗ ಎಲ್ಲಿದ್ದೇನೆ ಮತ್ತು ಮುಂದಿನ ಸಣ್ಣ ಹೆಜ್ಜೆ ಯಾವುದು ಎಂದು ಯೋಚಿಸುತ್ತಾರೆ. ಒಬ್ಬ ಲೇಖಕನು ತನ್ನ ಮೊದಲ ಕರಡು ಪ್ರತಿಯೇ ಅತ್ಯುತ್ತಮವಾಗಿರಬೇಕು ಎಂದು ನಿರೀಕ್ಷಿಸಿದರೆ ಅವನು ಒಂದು ಸಾಲನ್ನು ಬರೆಯಲು ಸಾಧ್ಯವಿಲ್ಲ. ಆದರೆ ನಾನು ಇಂದು ಕೇವಲ 1 ಪುಟ ಬರೆಯುತ್ತೇನೆ, ಅದು ಹೇಗಿದ್ದರೂ ಪರವಾಗಿಲ್ಲ ಎಂದು ನಿಶ್ಚಯಿಸಿದರೆ ಅವನು ಶೀಘ್ರದಲ್ಲೇ ಪುಸ್ತಕವನ್ನು ಪೂರ್ಣಗೊಳಿಸುತ್ತಾನೆ. ನೆನಪಿರಿ, ನೀವು ಎಲ್ಲಿಗೆ ತಲುಪಬೇಕೆಂದು ಬಯಸುತ್ತೀರೋ ಅಲ್ಲಿಗೆ ತಲುಪಲು ಇರುವ ಏಕೈಕ ದಾರಿ ನೀವು ಈಗ ಎಲ್ಲಿದ್ದೀರೋ ಅಲ್ಲಿಂದಲೇ ಕೆಲಸ ಆರಂಭಿಸುವುದು ಮತ್ತು ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡುವುದು. ಈ ಅಧ್ಯಾಯದ ಸಾರಾಂಶವಿಷ್ಟೇ: ನಿಮ್ಮ ನಿರೀಕ್ಷೆಗಳ ಭಾರವನ್ನು ಇಳಿಸಿದೊಡಿ. ಅಭ್ಯಾಸದ ಹಂತದಲ್ಲಿ ನೀವು ಮಾಡುವ ಪ್ರತಿಯೊಂದು ಸಣ್ಣ ಪ್ರಗತಿಯನ್ನು ಗುರುತಿಸಿ. ಯಶಸ್ಸು ಎಂಬುದು ಲಾಟರಿಯಲ್ಲ, ಅದು ತಾಳ್ಮೆಯಿಂದ ಮತ್ತು ವಾಸ್ತವದ ಅರಿವಿನಿಂದ ಮಾಡುವ ನಿರಂತರ ಅಭ್ಯಾಸದ ಫಲ. ಮುಂದಿನ ಬಾರಿ ನೀವು ಹತಾಶರಾದಾಗ ಒಮ್ಮೆ ನಿಂತು ಯೋಚಿಸಿ, ನಿಮ್ಮ ಕೆಲಸ ಕಷ್ಟವಾಗಿದೆಯೇ ಅಥವಾ ನಿಮ್ಮ ನಿರೀಕ್ಷೆಗಳು ಅತಿಯಾಗಿವೆಯೇ? ನಿರೀಕ್ಷೆಗಳನ್ನು ಸರಳೀಗೊಳಿಸಿ, ಅಭ್ಯಾಸವನ್ನು ಗಂಭೀರವಾಗಿ ಪರಿಗಣಿಸಿ. ಆಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ.
ಅಧ್ಯಾಯ 3 ನಿರೀಕ್ಷೆಗಳ ನಿರ್ವಹಣೆ ಮತ್ತು ವಾಸ್ತವದ ಅರಿವು. ನಾವು ಯಾವುದೇ ಹೊಸ ಸವಾಲನ್ನು ಕೈಗೆತ್ತುಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಚಿತ್ರವನ್ನು ಬಿಡಿಸಿರುತ್ತೇವೆ. ನಾನು ಈ ಕೌಶಲವನ್ನು ತಕ್ಷಣವೇ ಕಲಿತು ಬಿಡುತ್ತೇನೆ, ನನ್ನ ಪ್ರಗತಿ ಅತ್ಯಂತ ವೇಗವಾಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ವಾಸ್ತವ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿದ್ದಾಗ ಏನಾಗುತ್ತದೆ? ನಾವು ಹತಾಶರಾಗುತ್ತೇವೆ, ನಮಗೆ ನಾವೇ ದೋಷಿಸಿಕೊಳ್ಳುತ್ತೇವೆ ಮತ್ತು ಅಂತಿಮವಾಗಿ ಆ ಕೆಲಸವನ್ನೇ ನಿಲ್ಲಿಸಿಬಿಡುತ್ತೇವೆ. ಈ ಅಧ್ಯಾಯ ನಮಗೆ ಕಲಿಸುವ ಮುಖ್ಯ ಪಾಠವೇನೆಂದರೆ, ಯಶಸ್ಸು ನಿಮ್ಮ ನಿರೀಕ್ಷೆಗಳನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿದೆ. ಅಧ್ಯಾಯ 4 ತಾಳ್ಮೆ ಮತ್ತು ಪರಿಶ್ರಮವನ್ನು ಬೆಳೆಸಿಕೊಳ್ಳಿ. ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ನೈಪುಣ್ಯತೆಯನ್ನು ಸಾಧಿಸಲು ಬಯಸಿದರೆ ನಿಮ್ಮಲ್ಲಿ 2 ಮುಖ್ಯ ಗುಣಗಳಿರಬೇಕು: ತಾಳ್ಮೆ ಅಂದ್ರೆ ಪೇಷನ್ಸ್ ಮತ್ತು ಛಲ ಅಂದ್ರೆ ಪರ್ಸಿಸ್ಟೆನ್ಸ್. ಈ ಗುಣಗಳು ನಿಮ್ಮ ಶಿಸ್ತನ್ನು ಬಲಪಡಿಸುತ್ತವೆ ಮತ್ತು ಎಂತಹ ಕಷ್ಟದ ಸಂದರ್ಭದಲ್ಲೂ ಮುನ್ನುಗ್ಗುವ ಶಕ್ತಿಯನ್ನು ನೀಡುತ್ತವೆ. ಇಂದಿನ ಕಾಲದಲ್ಲಿ ಜನರಿಗೆ ಎಲ್ಲವೂ ತಕ್ಷಣವೇ ಬೇಕು. ಆನ್ಲೈನ್ ಮಾಹಿತಿ ಇರಲಿ, ಫಾಸ್ಟ್ ಫುಡ್ ಇರಲಿ ಅಥವಾ ಮನರಂಜನೆ ಇರಲಿ, ಎಲ್ಲವೂ ಒಂದೇ ಕ್ಲಿಕ್ನಲ್ಲಿ ಸಿಗುವಂತಾಗಿದೆ. ಆದರೆ ನಿಜವಾದ ಯಶಸ್ಸು ಇರುವುದು ಸಮಯ ಮತ್ತು ತಾಳ್ಮೆಯನ್ನು ಬಯಸುವ ಕೆಲಸಗಳಲ್ಲಿ ಮಾತ್ರ. ನೈಪುಣ್ಯತೆಗೆ ತಾಳ್ಮೆಯೇ ಆಧಾರ. ಯಾವುದೇ ಕೌಶಲವನ್ನು ಕರಗತ ಮಾಡಿಕೊಳ್ಳಲು ನಾವು ಸಮಯದ ಜೊತೆಗೆ ತಾಳ್ಮೆಯನ್ನೂ ಕಲಿಯಬೇಕು ಎಂದು ಈ ಪುಸ್ತಕ ಹೇಳುತ್ತದೆ. ಒಬ್ಬ ಶ್ರೇಷ್ಠ ಸಂಗೀತಗಾರ ಅಥವಾ ವಿಜ್ಞಾನಿ ತನ್ನ ಕ್ಷೇತ್ರದಲ್ಲಿ ಪರಿಣಿತನಾಗುವುದು ಹೇಗೆ? ಅವರು ನಿರಂತರವಾಗಿ ಅಭ್ಯಾಸ ಮಾಡುತ್ತಾರೆ, ತಮ್ಮ ಸೋಲುಗಳಿಂದ ಪಾಠ ಕಲಿಯುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ತಾಳ್ಮೆಯಿಂದ ಇರುತ್ತಾರೆ. ಯಾವುದೇ ದೊಡ್ಡ ಯಶಸ್ಸು ವರ್ಷಗಳ ಕಠಿಣ ಪರಿಶ್ರಮದ ನಂತರವೇ ಬರುತ್ತದೆ. ತಾಳ್ಮೆಯಿಲ್ಲದವರು ಆರಂಭಿಕ ಸಂಕಷ್ಟಗಳಲ್ಲೇ ಸೋಲೊಪ್ಪಿಕೊಳ್ಳುತ್ತಾರೆ. ಅಸಹನೆಯು ನಿಮ್ಮನ್ನು ತಪ್ಪು ಮಾಡಲು ಪ್ರೇರೇಪಿಸುತ್ತದೆ ಮತ್ತು ಬೇಗನೆ ನಿರಾಶೆಗೊಳಿಸುತ್ತದೆ. ಆದರೆ ತಾಳ್ಮೆಯು ನಿಮ್ಮನ್ನು ಶಾಂತವಾಗಿರಿಸುತ್ತದೆ ಮತ್ತು ಸುಧಾರಣೆಯತ್ತ ಗಮನಹರಿಸಲು ಸಹಾಯ ಮಾಡುತ್ತದೆ. ಇತಿಹಾಸದ ಉದಾಹರಣೆಗಳು. ಲಿಯೋನಾರ್ಡೋ ಡಾ ವಿಂಚಿ ಮೊನಾಲಿಸಾ ವರ್ಣಚಿತ್ರವನ್ನು ಪೂರ್ಣಗೊಳಿಸಲು 4 ವರ್ಷಗಳನ್ನು ತೆಗೆದುಕೊಂಡರು. ಥಾಮಸ್ ಎಡಿಸನ್ ಸಾವಿರಾರು ಬಾರಿ ವಿಫಲರಾದ ನಂತರ ವಿದ್ಯುತ್ ದೀಪವನ್ನು ಕಂಡುಹಿಡಿದರು. ಉಸೇನ್ ಬೋಲ್ಟ್ ಕೇವಲ 9 ಸೆಕೆಂಡುಗಳ ಓಟದಲ್ಲಿ ಗೆಲ್ಲಲು ಅವರು 10 ವರ್ಷಗಳ ಕಾಲ ಪ್ರತಿದಿನ ಕಠಿಣ ಪರಿಶ್ರಮಪಟ್ಟರು. ನೆನಪಿಡಿ, ಶ್ರೇಷ್ಠತೆ ಎಂಬುದು ರಾತ್ರೋರಾತ್ರಿ ಬರುವುದಿಲ್ಲ, ಇದು ತಾಳ್ಮೆ ಮತ್ತು ಅಭ್ಯಾಸದ ಫಲ. ಒತ್ತಡವಿಲ್ಲದ ಶಿಸ್ತು. ಇದನ್ನು ಹವ್ಯಾಸವಾಗಿಸಿಕೊಳ್ಳಿ. ಹೊಸ ಗುರಿಯನ್ನು ಹೊಂದಿದಾಗ ಆರಂಭದಲ್ಲಿ ನಮಗೆ ಅತೀವ ಉತ್ಸಾಹವಿರುತ್ತದೆ. ಆದರೆ ಕೆಲವು ವಾರಗಳ ನಂತರ ಆ ಉತ್ಸಾಹ ಕುಗ್ಗಿ ಕೆಲಸವು ಹೊರೆಯೆನಿಸಲು ಶುರುವಾಗುತ್ತದೆ. ಶಿಸ್ತನ್ನು ಹೊರೆಯಾಗಿಸದೆ ಅದನ್ನು ಸಹಜ ಹವ್ಯಾಸವನ್ನಾಗಿ ಮಾಡಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಿ. 1. ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ. ಇದು ನಿಮ್ಮ ಮನಸ್ಸಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 2. ಪ್ರಕ್ರಿಯೆಯನ್ನು ಆನಂದಿಸಿ. ಕೇವಲ ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸದೆ ಪ್ರತಿದಿನ ನೀವು ಸಾಧಿಸುವ ಪುಟ್ಟ ಪ್ರಗತಿಯನ್ನು ಸಂಭ್ರಮಿಸಿ. 3. ಹೋಲಿಕೆ ಬೇಡ. ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಇಂದಿನ ನೀವನ್ನು ನಿನ್ನೆಯ ನಿಮ್ಮೊಂದಿಗೆ ಮಾತ್ರ ಹೋಲಿಸಿಕೊಳ್ಳಿ. 4. ನಿಮಗೆ ನೀವೇ ಉಡುಗೊರೆ ನೀಡಿ. ಸಣ್ಣ ಗುರಿಯನ್ನು ತಲುಪಿದಾಗಲೂ ನಿಮ್ಮನ್ನು ನೀವು ಅಭಿನಂದಿಸಿಕೊಳ್ಳಿ. 5. ದೃಢತೆಯೊಂದಿಗೆ ನಮ್ಯತೆ ಇರಲಿ. ಕೆಲವೊಮ್ಮೆ ಯೋಜನೆಗಳು ಅಂದುಕೊಂಡಂತೆ ನಡೆಯದಾಗ ದಾರಿ ಬದಲಿಸಿ, ಗುರಿಯನ್ನಲ್ಲ. ಪ್ರತಿದಿನ ಕೇವಲ 1% ಸುಧಾರಣೆ ಕಂಡರೂ 1 ವರ್ಷದ ಕೊನೆಯಲ್ಲಿ ನೀವು ಈಗಿರುವುದಕ್ಕಿಂತ 37 ಪಟ್ಟು ಉತ್ತಮವಾಗಿರುತ್ತೀರಿ. ನಿರಾಶೆಯನ್ನು ಗೆಲ್ಲುವುದು ಹೇಗೆ? ಪ್ರತಿಯೊಂದು ಪ್ರಯಾಣದಲ್ಲೂ ಸವಾಲುಗಳು ಎದುರಾಗುತ್ತವೆ. ಪ್ರಗತಿ ಕಾಣದಿದ್ದಾಗ ಹತಾಶೆ ಉಂಟಾಗುವುದು ಸಹಜ. ಆದರೆ ಶ್ರೇಷ್ಠ ವ್ಯಕ್ತಿಗಳು ಇಂತಹ ಕಠಿಣ ಸಮಯದಲ್ಲೂ ಮುನ್ನುಗ್ಗುತ್ತಾರೆ. ನಿರಾಶೆಯನ್ನು ಹೋಗಲಾಡಿಸಲು ಈ 5 ತಂತ್ರಗಳನ್ನು ಬಳಸಿ. 1. ದೀರ್ಘ ಪ್ರಯಾಣವಿದು. ಇದು ಸುದೀರ್ಘ ಪಯಣ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. ಮಹತ್ತರವಾದುದ್ದು ಯಾವುದೂ ತಕ್ಷಣವೇ ಘಟಿಸುವುದಿಲ್ಲ. 2. ನಿರಂತರ ಪ್ರಯತ್ನ. ನೀವು ಪ್ರತಿದಿನ ಸ್ವಲ್ಪವಾದರೂ ಶ್ರಮಿಸುತ್ತಿದ್ದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ನಂಬಿ. 3. ಜರ್ನಲ್ ನಿರ್ವಹಣೆ ಮಾಡಿ. ಪ್ರತಿದಿನ ನೀವು ಕಲಿತ ಹೊಸ ವಿಷಯ ಅಥವಾ ಮಾಡಿದ ಸುಧಾರಣೆಯನ್ನು ಬರೆದಿಡಿ. ಇದು ನಿಮ್ಮನ್ನು ಪ್ರೇರೇಪಿಸುತ್ತದೆ. 4. ಸೋಲನ್ನು ಕಲಿಕೆಯಾಗಿ ನೋಡಿ. ಸೋಲು ಎಂದರೆ ನೀವು ಅಸಮರ್ಥರೆಂದಲ್ಲ, ಅದು ಮತ್ತೊಮ್ಮೆ ಪ್ರಯತ್ನಿಸಲು ಸಿಕ್ಕ ಅವಕಾಶ. 5. ಆರೋಗ್ಯದ ಕಡೆ ಗಮನವಿರಲಿ. ಉತ್ತಮ ನಿದ್ದೆ, ಪೌಷ್ಟಿಕ ಆಹಾರ ಮತ್ತು ಮಾನಸಿಕ ಶಾಂತಿ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತವೆ. ತಾಳ್ಮೆಯೇ ಯಶಸ್ಸಿನ ಅಸಲಿ ಕೀಲಿಕೈಯು. ಶಿಸ್ತನ್ನು ಸರಳ ಮತ್ತು ಆನಂದದಾಯಕವಾಗಿಸಿದರೆ ನೀವು ಅದನ್ನು ದೀರ್ಘಕಾಲದವರೆಗೆ ಮುಂದುವರಿಸಬಹುದು. ಶ್ರೇಷ್ಠತೆ ಎಂಬುದು ಒಂದೇ ದೊಡ್ಡ ಪ್ರಯತ್ನದಿಂದ ಬರುವುದಿಲ್ಲ, ಅದು ನಿರಂತರವಾಗಿ ಇಡುವ ಪುಟ್ಟ ಹೆಜ್ಜೆಗಳಿಂದ ಬರುತ್ತದೆ. ಹಾಗಾಗಿ ಇಂದೇ ನಿರ್ಧರಿಸಿ,
ನಾನು ತಾಳ್ಮೆಯಿಂದ ಇರುತ್ತೇನೆ, ಛಲದಿಂದ ನನ್ನ ಹಾದಿಯಲ್ಲಿ ಸಾಗುತ್ತೇನೆ ಮತ್ತು ನಿಧಾನವಾದರೂ ದೃಢವಾಗಿ ಗುರಿಯತ್ತ ಹೆಜ್ಜೆ ಇಡುತ್ತೇನೆ. ಅಧ್ಯಾಯ 5. ಅಚಲವಾದ ಏಕಾಗ್ರತೆಗಾಗಿ ಮನಸ್ಸಿಗೆ ತರಬೇತಿ. ಇಂದಿನ ದಿನಗಳಲ್ಲಿ ನಮ್ಮ ಗಮನವು ಎಲ್ಲೆಡೆ ಎಳೆಯಲ್ಪಡುತ್ತಿದೆ. ಫೋನ್ಗಳು, ಸೋಷಿಯಲ್ ಜಾಲತಾಣಗಳು, ಇಮೇಲ್ಗಳು ಮತ್ತು ಅಸಂಖ್ಯಾತ ವಿಚಲನೆಗಳು ನಮ್ಮನ್ನು ಕಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ಆಳವಾದ ಏಕಾಗ್ರತೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಆದರೆ ನೀವು ಜೀವನದಲ್ಲಿ ಅಸಾಧಾರಣ ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮ್ಮ ಮನಸ್ಸಿಗೆ ಅಚಲವಾದ ಏಕಾಗ್ರತೆಯ ತರಬೇತಿಯನ್ನು ಕಲಿಯಲೇಬೇಕು. ಥಾಮಸ್ ಎಂ ಸ್ಟರ್ನರ್ ಅವರ ದ ಪ್ರಾಕ್ಟೀಸಿಂಗ್ ಮೈಂಡ್ ಪುಸ್ತಕವು ನಮಗೆ ಇದನ್ನು ಹೇಗೆ ಸಾಧಿಸಬೇಕು ಎಂದು ತೋರಿಸಿಕೊಡುತ್ತದೆ. ಸರಿಯಾದ ಹಾದಿಯಲ್ಲಿ ತರಬೇತಿ ನೀಡಿದರೆ ನಮ್ಮ ಏಕಾಗ್ರತೆ ಮತ್ತು ಶಿಸ್ತನ್ನು ಯಾವುದೇ ಮಟ್ಟಕ್ಕೆ ಬೇಕಿದ್ದರೂ ಹೆಚ್ಚಿಸಬಹುದು ಎಂದು ಅದು ಕಲಿಸುತ್ತದೆ. ಉದ್ದೇಶಪೂರ್ಣ ಅಭ್ಯಾಸ, ಇಂಟೆನ್ಷನಲ್ ಪ್ರಾಕ್ಟೀಸ್. ಯಾವುದೇ ಕ್ಷೇತ್ರದಲ್ಲಿ, ಅದು ಓದಿರಲಿ, ವೃತ್ತಿಯಿರಲಿ ಅಥವಾ ಕ್ರೀಡೆ ಇರಲಿ, ಯಶಸ್ವಿಯಾಗಲು ನೀವು ಕೇವಲ ಅಭ್ಯಾಸ ಮಾಡಿದರೆ ಸಾಲದು, ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಬೇಕು. ಅಂದರೆ ಪೂರ್ಣ ಗಮನ. ಕೇವಲ ಅಭ್ಯಾಸಕ್ಕಾಗಿ ಅಭ್ಯಾಸ ಮಾಡಬೇಡಿ, ಪೂರ್ಣ ಪ್ರಜ್ಞೆ ಮತ್ತು ಉದ್ದೇಶದೊಂದಿಗೆ ತೊಡಗಿಸಿಕೊಳ್ಳಿ. ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗುಣಮಟ್ಟಕ್ಕೆ ಆದ್ಯತೆ. ಉದಾಹರಣೆಗೆ, ನೀವು ಗಿಟಾರ್ ಕಲಿಯುತ್ತಿದ್ದರೆ ಸುಮ್ಮನೆ 30 ನಿಮಿಷ ಬೆರಳುಗಳನ್ನು ಚಲಿಸಿದರೆ ಪ್ರಗತಿ ನಿಧಾನವಾಗಿರುತ್ತದೆ. ಆದರೆ ಪ್ರತಿಯೊಂದು ಸ್ವರವನ್ನು ಎಚ್ಚರಿಕೆಯಿಂದ ಆಲಿಸಿ, ಪ್ರತಿ ಪೆಟ್ಟನ್ನು ಪರಿಪೂರ್ಣಗೊಳಿಸಲು ಪ್ರಯತ್ನಿಸಿದರೆ ನೀವು ವೇಗವಾಗಿ ಕಲಿಯುತ್ತೀರಿ. ತಪ್ಪುಗಳಿಂದ ಕಲಿಕೆ. ಅಭ್ಯಾಸ ಮಾಡುವಾಗ ಪೂರ್ಣವಾಗಿ ವರ್ತಮಾನದಲ್ಲಿರಿ. ಪ್ರತಿಯೊಂದು ಸಣ್ಣ ತಪ್ಪಿನಿಂದಲೂ ಪಾಠ ಕಲಿಯಿರಿ. ಸ್ಟೀವ್ ಜಾಬ್ಸ್ ಅವರ ಜೀವನ ಇದಕ್ಕೆ ಉತ್ತಮ ಉದಾಹರಣೆ. ಶಿಸ್ತು ಮತ್ತು ಏಕಾಗ್ರತೆಯಿಲ್ಲದೆ ಯಾವುದನ್ನೂ ಶ್ರೇಷ್ಠವಾಗಿ ನಿರ್ಮಿಸಲು ಸಾಧ್ಯವಿಲ್ಲ ಎಂಬುದು ಅವರ ಮಂತ್ರವಾಗಿತ್ತು. ಅವರು ಕೇವಲ ಅತ್ಯವಶ್ಯ ವಿಷಯಗಳ ಮೇಲೆ ಮಾತ್ರ ಗಮನಹರಿಸುತ್ತಿದ್ದರು. ಇದೇ ಶಿಸ್ತು ಅವರನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಸಂಶೋಧಕನಾಗಿ ಮಾಡಿತು. ಮಾನಸಿಕ ಗೊಂದಲ ನಿವಾರಿಸಲು 5 ಸರಳ ಮಾರ್ಗಗಳು. ಇಂದಿನ ನಮ್ಮ ದೊಡ್ಡ ಸಮಸ್ಯೆಯೆಂದರೆ ಮಾನಸಿಕ ಅಸ್ತವ್ಯಸ್ತತೆ. ನಮ್ಮ ಮನಸ್ಸು ಅಸಂಖ್ಯಾತ ಚಿಂತೆ ಮತ್ತು ವಿಚಲನೆಗಳಿಂದ ತುಂಬಿದೆ. ಇದನ್ನು ನಿಯಂತ್ರಿಸಲು ಈ ತಂತ್ರಗಳನ್ನು ಬಳಸಿ. 1. ಡಿಜಿಟಲ್ ಡಿಟಾಕ್ಸ್. ಫೋನ್ ಮತ್ತು ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ನಿಮ್ಮ ಏಕಾಗ್ರತೆಯನ್ನು ದುರ್ಬಲಗೊಳಿಸುತ್ತದೆ. ಕೆಲಸದ ಸಮಯದಲ್ಲಿ ಫೋನನ್ನು ದೂರವಿಡಿ ಅಥವಾ ಡೂ ನಾಟ್ ಡಿಸ್ಟರ್ಬ್ ಮೋಡ್ನಲ್ಲಿ ಇಡಿ. 2. ಬ್ರೈನ್ ಡಂಪಿಂಗ್. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ಕಾಗದದ ಮೇಲೆ ಬರೆಯಿರಿ. ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ. 3. ಪೊಮೊಡೋರೋ ತಂತ್ರ. 25 ನಿಮಿಷಗಳ ಕಾಲ ಆಳವಾಗಿ ಕೆಲಸ ಮಾಡಿ, ನಂತರ 5 ನಿಮಿಷ ವಿರಾಮ ತೆಗೆದುಕೊಳ್ಳಿ. ಇದು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. 4. ಮೈಂಡ್ಫುಲ್ನೆಸ್ ಧ್ಯಾನ. ಪ್ರತಿದಿನ 5 ರಿಂದ 10 ನಿಮಿಷ ಧ್ಯಾನ ಮಾಡಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿಡಿ. ಮನಸ್ಸು ಅಲೆದಾಡಿದಾಗ ಮೆಲ್ಲನೆ ಅದನ್ನು ಮತ್ತೆ ಉಸಿರಾಟದತ್ತ ತನ್ನಿ. 5. ಸಿಂಗಲ್ ಟಾಸ್ಕಿಂಗ್. ಒಂದೇ ಸಮಯಕ್ಕೆ 10 ಕೆಲಸ ಮಾಡುವುದನ್ನು ಬಿಡಿ. ಏಕಾಲಕ್ಕೆ ಒಂದು ಕೆಲಸಕ್ಕೆ ಮಾತ್ರ ನಿಮ್ಮ ಪೂರ್ಣ ಗಮನ ನೀಡಿ. ನೆನಪಿಡಿ, ಉದ್ದೇಶಪೂರ್ಣ ಅಭ್ಯಾಸವು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶಿಸ್ತು ಮತ್ತು ಏಕಾಗ್ರತೆ ಜೊತೆಜೊತೆಯಾಗಿ ಸಾಗುತ್ತವೆ. ಮಾನಸಿಕ ಗೊಂದಲಗಳನ್ನು ನಿವಾರಿಸಿಕೊಂಡರೆ ನಿಮ್ಮ ಏಕಾಗ್ರತೆ ಹಲವು ಪಟ್ಟು ಹೆಚ್ಚಾಗುತ್ತದೆ. ಪ್ರತಿದಿನ ಈ ಸರಳ ಮಂತ್ರವನ್ನು ಜಪಿಸಿ. ನನ್ನನ್ನು ನಾನು ಬಲಪಡಿಸಿಕೊಳ್ಳಲು ನಾನು ಸಣ್ಣ ಪ್ರಯತ್ನಗಳನ್ನು ಮಾಡುತ್ತೇನೆ. ಪ್ರಕ್ರಿಯೆಯ ಮೇಲೆ ನಾನು ಎಷ್ಟು ಹೆಚ್ಚು ಗಮನ ಹರಿಸುತ್ತೇನೋ ನನ್ನ ಯಶಸ್ಸು ಅಷ್ಟು ಖಚಿತವಾಗಿರುತ್ತದೆ. ಇಂದಿನಿಂದಲೇ ನಿಮ್ಮ ಮನಸ್ಸಿಗೆ ತರಬೇತಿ ನೀಡಲು ಪ್ರಾರಂಭಿಸಿ. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಉತ್ತಮ ಪ್ರದರ್ಶನ ನೀಡಿ. ಅಧ್ಯಾಯ 6. ಅಡೆತಡೆಗಳು ಮತ್ತು ಸೋಮಾರಿತನವನ್ನು ಗೆಲ್ಲುವುದು. ನೀವು ಎಂದಾದರೂ ಇದನ್ನು ಗಮನಿಸಿದ್ದೀರಾ? ದಿನಾಲೂ ವ್ಯಾಯಾಮ ಮಾಡಬೇಕು, ಹೊಸ ಕೌಶಲ ಕಲಿಯಬೇಕು ಅಥವಾ ಒಂದು ಮುಖ್ಯವಾದ ಪ್ರಾಜೆಕ್ಟ್ ಮುಗಿಸಬೇಕು ಎಂದು ನೀವು ಗುರಿ ಹಾಕಿಕೊಳ್ಳುತ್ತೀರಿ. ಆರಂಭದಲ್ಲಿ ಅತೀವ ಉತ್ಸಾಹವಿರುತ್ತದೆ. ಆದರೆ ನಿಧಾನವಾಗಿ ನೀವು ಕೆಲಸವನ್ನು ಮುಂದೂಡಲು ಶುರು ಮಾಡುತ್ತೀರಿ. ಆ ಕೆಲಸವನ್ನು ಮಾಡುವುದನ್ನೇ ತಪ್ಪಿಸುತ್ತೀರಿ. ಕೆಲವೊಮ್ಮೆ ನಿಮಗೆ ಕೆಲಸ ಶುರು ಮಾಡಲೇ ಮನಸ್ಸಿರುವುದಿಲ್ಲ ಅಥವಾ ಯಾವುದೋ ಒಂದು ನೆಪ ಹೂಡಿ ಸುಮ್ಮನಾಗುತ್ತೀರಿ. ಇದನ್ನೇ ರೆಸಿಸ್ಟೆನ್ಸ್ ಅಥವಾ ಮಾನಸಿಕ ತಡೆ ಎನ್ನುತ್ತಾರೆ. ಇದು ನಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪದಂತೆ ತಡೆಯುವ ಒಂದು ಗೋಡೆ. ನಮ್ಮೊಳಗಿನ ಭಯ ಮತ್ತು ಅನುಮಾನಗಳೇ ಈಗ ಮೂಡಿಲ್ಲ, ಆಮೇಲೆ ಮಾಡೋಣ, ಒಂದು ವೇಳೆ ನಾನು ಸೋತರೆ ಅಥವಾ ಇನ್ನೂ ತುಂಬಾ ಸಮಯವಿದೆ, ನಾಳೆ ನೋಡೋಣ ಎಂಬ ರೂಪದಲ್ಲಿ ಹೊರಬರುತ್ತವೆ. ಥಾಮಸ್ ಎಂ ಸ್ಟರ್ನರ್ ಅವರ ದ ಪ್ರಾಕ್ಟೀಸಿಂಗ್ ಮೈಂಡ್ ನಮಗೆ ಕಲಿಸುವುದೇನೆಂದರೆ, ಈ ಮಾನಸಿಕ ಅಡೆತಡೆಗಳನ್ನು ನಾವು ಅರ್ಥಮಾಡಿಕೊಂಡರೆ ಮತ್ತು ಶಿಸ್ತನ್ನು ಹವ್ಯಾಸವಾಗಿಸಿಕೊಂಡರೆ ಯಾವುದೇ ರೀತಿಯ ಸೋಮಾರಿತನವನ್ನು ನಾವು ಗೆಲ್ಲಬಹುದು. ನಮ್ಮನ್ನು ತಡೆಯುವ ಮಾನಸಿಕ ಅಡೆತಡೆಗಳು ಯಾವುವು? ಸೋಮಾರಿತನ ಅಥವಾ ಕೆಲಸ ಮುಂದೂಡುವುದು ಕೇವಲ ಆಲಸ್ಯವಲ್ಲ. ಇವುಗಳ ಹಿಂದೆ ಆಳವಾದ ಮಾನಸಿಕ ಕಾರಣಗಳಿವೆ. ಸೋಲಿನ ಭಯ.
ನಾವು ಸರಿಯಾಗಿ ಮಾಡದಿದ್ದರೆ ಏನಾಗಬಹುದು ಎಂಬ ಆತಂಕದಿಂದ ಕೆಲಸವನ್ನೇ ಶುರು ಮಾಡುವುದಿಲ್ಲ. ಪರಿಪೂರ್ಣತೆಯ ಹಂಬಲ. ಕೆಲಸ 100% ಪರಿಪೂರ್ಣವಾಗಿರಬೇಕು, ಇಲ್ಲದಿದ್ದರೆ ಅದು ವ್ಯರ್ಥ ಎಂದು ನಾವು ಭಾವಿಸುತ್ತೇವೆ. ಈ ಅತಿಯಾದ ನಿರೀಕ್ಷೆಯೇ ನಮ್ಮನ್ನು ಆರಂಭದಿಂದ ತಡೆಯುತ್ತದೆ. ಕಷ್ಟದಿಂದ ತಪ್ಪಿಸಿಕೊಳ್ಳುವಿಕೆ. ನಮ್ಮ ಮೆದುಳು ಕಷ್ಟದ ಕೆಲಸದಿಂದ ತಪ್ಪಿಸಿಕೊಂಡು ಸುಲಭವಾದದ್ದರ ಕಡೆಗೆ ಓಡುತ್ತದೆ. ಈಗ ಬೇಡ, ಆಮೇಲೆ ಮಾಡೋಣ ಎಂಬ ಮಾತು ಮೆದುಳಿನ ರಕ್ಷಣಾ ತಂತ್ರವಷ್ಟೇ. ವಿಚಲನೆಗಳು. ಫೋನ್, ಸೋಷಿಯಲ್ ಮೀಡಿಯಾ ಮತ್ತು ಟಿವಿ ಇವು ನಮ್ಮನ್ನು ನಿಜವಾದ ಕೆಲಸದಿಂದ ದೂರ ತಳ್ಳುತ್ತವೆ. ಈ ಅಡೆತಡೆಗಳನ್ನು ಒಮ್ಮೆ ನೀವು ಗುರುತಿಸಿದರೆ ಅವುಗಳನ್ನು ಮುರಿದು ಮುನ್ನುಗ್ಗುವುದು ಸುಲಭವಾಗುತ್ತದೆ. ಯಾವುದೇ ಕೌಶಲ ಮತ್ತು ಸವಾಲನ್ನು ಗೆಲ್ಲುವುದು. ನಾವು ಯಾವುದೇ ಕೆಲಸ ಆರಂಭಿಸಿದಾಗ ಕೇವಲ ಗುರಿಯ ಮೇಲೆ ಗಮನವಿಡುತ್ತೇವೆ. ಆದರೆ ಶ್ರೇಷ್ಠ ಸಾಧಕರಿಗೆ ತಿಳಿದಿರುವ ವಿಷಯವೇನೆಂದರೆ ಯಶಸ್ಸು ಎಂಬುದು ಒಂದು ದೊಡ್ಡ ಹಂತದಿಂದ ಬರುವುದಿಲ್ಲ. ಅದು ಸಣ್ಣ ಸಣ್ಣ ಹೆಜ್ಜೆಗಳ ನಿರಂತರ ಪ್ರಯತ್ನದಿಂದ ಬರುತ್ತದೆ. ಪ್ರಯಾಣ ಎಲ್ಲಿಗೆ ಮುಕ್ತಾಯವಾಗುತ್ತದೆ ಎಂಬುದಕ್ಕಿಂತ ಆ ಪ್ರಯಾಣವನ್ನು ನೀವು ಹೇಗೆ ಮಾಡುತ್ತೀರಿ ಎಂಬುದು ಮುಖ್ಯ. ಪ್ರಕ್ರಿಯೆ ಆಧಾರಿತ ಚಿಂತನೆ. ಇದರರ್ಥ ಕೇವಲ ಅಂತಿಮ ಫಲಿತಾಂಶವನ್ನು ನೋಡುವುದಲ್ಲ, ಬದಲಿಗೆ ನಿಮ್ಮ ಪ್ರತಿದಿನದ ಪ್ರಗತಿಯನ್ನು ಗಮನಿಸುವುದು, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುವುದು, ಸಣ್ಣ ಸಣ್ಣ ಕೆಲಸಗಳಿಗೆ ಪೂರ್ಣ ಗಮನ ನೀಡುವುದು. ಇದು ಗುರಿಯತ್ತ ಸಾಗುವ ಪ್ರಯಾಣದಂತೆ. ಇಲ್ಲಿ ಪ್ರತಿ ಹೆಜ್ಜೆಯೂ ಮುಖ್ಯ. ಉದಾಹರಣೆಗೆ, ನೀವು ಸದೃಢರಾಗಲು ಬಯಸಿದರೆ ಒಂದೇ ದಿನ ಗಂಟೆಗಟ್ಟಲೆ ವ್ಯಾಯಾಮ ಮಾಡುವುದಕ್ಕಿಂತ ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ ಮಾಡುವುದು ಮತ್ತು ಸರಿಯಾದ ಆಹಾರ ಸೇವಿಸುವುದು ದೀರ್ಘಕಾಲದ ಬದಲಾವಣೆಯನ್ನು ತರುತ್ತದೆ. ಬೆಳವಣಿಗೆಯ ಮನಸ್ಥಿತಿ. ಯಾವುದೇ ಕೌಶಲ ಕಲಿಯಲು ಬೆಳವಣಿಗೆಯ ಮನಸ್ಥಿತಿ ಅತ್ಯಗತ್ಯ. ಎಂತಹ ಕಷ್ಟದ ವಿಷಯವನ್ನಾದರೂ ಕಲಿಯಬಹುದು ಎಂಬ ನಂಬಿಕೆ ನಿಮ್ಮಲ್ಲಿರಲಿ. ಯಶಸ್ವಿ ಜನರು ಸೋಲನ್ನು ಕಲಿಕೆಯ ಒಂದು ಭಾಗವೆಂದು ಪರಿಗಣಿಸುತ್ತಾರೆ. ನಿರಂತರ ಕಲಿಕೆಗಾಗಿ ಕೆಲವು ಹಂತಗಳು. ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಕೆಲಸದ ಮೇಲೆ ಸದಾ ಗಮನವಿರಲಿ. ಸವಾಲುಗಳು ಎದುರಾದಾಗ ಸಮಸ್ಯೆಗಿಂತ ಪರಿಹಾರದ ಕಡೆಗೆ ಗಮನಹರಿಸಿ. ಸೋಲುಗಳನ್ನು ಸುಧಾರಣೆಯ ಅವಕಾಶಗಳೆಂದು ಸ್ವೀಕರಿಸಿ. ನಾವು ಕಲಿಯುವುದನ್ನು ಮುಂದುವರಿಸಿದಷ್ಟು ಬೆಳೆಯುತ್ತಲೇ ಇರುತ್ತೇವೆ. ಈ ಮನಸ್ಥಿತಿಯು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಜೀವನ ಎರಡರಲ್ಲೂ ಸಹಾಯ ಮಾಡುತ್ತದೆ. ಯಾವುದೇ ಸವಾಲನ್ನು ಗೆಲ್ಲಲು ಪ್ರಕ್ರಿಯೆಯ ಮೇಲೆ ಗಮನ ಮತ್ತು ನಿರಂತರ ಕಲಿಕೆಯ ಹಸಿವಿರಲಿ. ನೀವು ಪ್ರತಿದಿನ ಸ್ವಲ್ಪ ಉತ್ತಮವಾಗಬಹುದು. ಈ ಜರ್ನಿಯನ್ನು ಆನಂದಿಸಿ. ಯಶಸ್ಸು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅಧ್ಯಾಯ 7: ಅಹಂಕಾರ ಮತ್ತು ನೈಜತೆಯ ಸಮತೋಲನ. ನಾವು ಜೀವನದಲ್ಲಿ ಪ್ರಗತಿ ಸಾಧಿಸಿದಂತೆ ನಮ್ಮ ಹಾದಿಯಲ್ಲಿ ಒಂದು ಅದೃಶ್ಯ ಗೋಡೆ ಎದುರಾಗುತ್ತದೆ. ಅದು ಹೊರಗಿನ ಪ್ರಪಂಚದಿಂದ ಬಂದದ್ದಲ್ಲ, ಬದಲಿಗೆ ನಮ್ಮ ಒಳಗಿಂದಲೇ ಹುಟ್ಟಿದ್ದು. ಅದನ್ನೇ ನಾವು ಅಹಂಕಾರ ಎಂದು ಕರೆಯುತ್ತೇವೆ. ಈ ಅಧ್ಯಾಯವು ನಮ್ಮ ಅಹಂಕಾರವು ಹೇಗೆ ನಮ್ಮ ಏಕಾಗ್ರತೆಯನ್ನು ಭಂಗಪಡಿಸುತ್ತದೆ ಮತ್ತು ಅದನ್ನು ಮೀರಿ ನೈಜ ಬೆಳವಣಿಗೆಯನ್ನು ಸಾಧಿಸುವುದು ಹೇಗೆ ಎಂಬುದನ್ನು ವಿವರವಾಗಿ ತಿಳಿಸುತ್ತದೆ. ಅಹಂಕಾರವು ಕಲಿಕೆಗೆ ಹೇಗೆ ಶತ್ರುವಾಗುತ್ತದೆ. ನಮ್ಮ ಅಹಂ ಯಾವಾಗಲೂ ನಾನು ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಬಯಸುತ್ತದೆ. ನಾವು ಹೊಸದೊಂದು ಕಲಿಯುವಾಗ ಅಥವಾ ಅಭ್ಯಾಸ ಮಾಡುವಾಗ ಈ ಅಹಂಕಾರವು ನಮ್ಮನ್ನು ಎರಡು ರೀತಿಯಲ್ಲಿ ದಾರಿ ತಪ್ಪಿಸುತ್ತದೆ. ಒಂದು, ಜಜ್ಮೆಂಟ್ ಅಥವಾ ತೀರ್ಪು ನೀಡುವುದು. ನಾವು ಒಂದು ಸಣ್ಣ ತಪ್ಪು ಮಾಡಿದರೂ ಅಹಂಕಾರವು ನೀನು ಇದಕ್ಕೆ ಲಾಯಕ್ಕಿಲ್ಲ, ನಿನಗಿದು ಬರುವುದಿಲ್ಲ ಎಂದು ನಮಗೆ ನಾವೇ ಕೀಳಾಗಿ ಕಾಣಿಸಲು ಮಾಡುತ್ತದೆ. ಅಥವಾ ಇತರರು ನಮ್ಮನ್ನು ಹೇಗೆ ನೋಡುತ್ತಿದ್ದಾರೆ ಎಂಬ ಆತಂಕವನ್ನು ಹುಟ್ಟಿಸುತ್ತದೆ. ನನಗೆಲ್ಲ ಗೊತ್ತು ಎಂಬ ಭಾವ. ಸ್ವಲ್ಪ ಪ್ರಗತಿ ಸಾಧಿಸಿದ ತಕ್ಷಣ ಅಹಂ ನನಗೆ ಈ ವಿಷಯ ಪೂರ್ತಿ ಗೊತ್ತು, ಇನ್ನೇನು ಕಲಿಯುವ ಅವಶ್ಯಕತೆಯಿಲ್ಲ ಎಂದು ಸುಳ್ಳು ನಂಬಿಕೆ ನೀಡುತ್ತದೆ. ಇದರಿಂದ ನಾವು ಹೊಸ ವಿಷಯಗಳನ್ನು ಕಲಿಯುವ ಬಾಗಿಲನ್ನು ನಾವೇ ಮುಚ್ಚಿಕೊಳ್ಳುತ್ತೇವೆ. ಶಾಶ್ವತ ವಿದ್ಯಾರ್ಥಿಯ ಮನಸ್ಥಿತಿ. ಥಾಮಸ್ ಎಂ ಸ್ಟರ್ನರ್ ಅವರು ಈ ಪುಸ್ತಕದಲ್ಲಿ ಒಂದು ಅದ್ಭುತ ಪರಿಕಲ್ಪನೆಯನ್ನು ನೀಡುತ್ತಾರೆ. ಅದನ್ನೇ ಬಿಗಿನರ್ಸ್ ಮೈಂಡ್ ಅಥವಾ ಕಲಿಕಾರ್ಥಿಯ ಮನಸ್ಥಿತಿ ಎನ್ನುತ್ತಾರೆ. ನೀವು ಒಂದು ಕ್ಷೇತ್ರದಲ್ಲಿ ಎಷ್ಟೇ ವರ್ಷಗಳ ಅನುಭವ ಹೊಂದಿದರೂ ಪ್ರತಿ ಬಾರಿ ಅಭ್ಯಾಸಕ್ಕೆ ಕುಳಿತಾಗಲೂ ಒಬ್ಬ ಹೊಸ ವಿದ್ಯಾರ್ಥಿಯಂತೆ ಕುಳಿತುಕೊಳ್ಳಿ. ಯಾವಾಗ ನೀವು ನಿಮ್ಮ ಜ್ಞಾನದ ಅಹಂಕಾರವನ್ನು ಬದಿಗಿಡುತ್ತೀರೋ ಆಗ ಮಾತ್ರ ನಿಮ್ಮ ಗಮನವು ಸೂಕ್ಷ್ಮ ವಿಷಯಗಳ ಮೇಲೆ ಹರಿಯುತ್ತದೆ. ಒಬ್ಬ ಶ್ರೇಷ್ಠ ಕಲಾಕಾರನು ತಾನು ನುರಿತವನು ಎಂದು ಅಂದಿಕೊಳ್ಳುವ ಬದಲಿಗೆ ಇಂದು ಈ ಕಲೆಯಲ್ಲಿ ನಾನು ಇನ್ನೇನು ಹೊಸದನ್ನು ಕಾಣಬಹುದು ಎಂದು ಹುಡುಕುತ್ತಾನೆ. ಈ ನಮ್ರತೆಯೇ ಅವನನ್ನು ಜಗತ್ತಿನಿಂದ ಭಿನ್ನವಾಗಿಸುತ್ತದೆ. ಟೀಕೆಗಳನ್ನು ಮತ್ತು ವೈಫಲ್ಯಗಳನ್ನು ಎದುರಿಸುವುದು. ನಮ್ಮ ಅಹಂ ಇರುವಾಗ ಯಾರಾದರೂ ನಮಗೆ ಸಲಹೆ ನೀಡಿದರೆ ಅಥವಾ ನಮ್ಮ ತಪ್ಪನ್ನು ತೋರಿಸಿದರೆ ನಮಗೆ ಕೋಪ ಬರುತ್ತದೆ. ಆದರೆ ಅಹಮ್ಮನ್ನು ನಿಯಂತ್ರಿಸಿದಾಗ ಪ್ರತಿಯೊಂದು ಟೀಕೆಯೂ ಸುಧಾರಣೆಗೆ ಒಂದು ಅವಕಾಶವಾಗಿ ಕಾಣುತ್ತದೆ. ವೈಫಲ್ಯದ ಅರಿವು. ಸೋಲು ಎನ್ನುವುದು ನಿಮ್ಮ ವ್ಯಕ್ತಿತ್ವದ ಮೇಲಿನ ಕಪ್ಪು ಚುಕ್ಕೆಯಲ್ಲ, ಅದು ಕೇವಲ ಆ ಕ್ಷಣದ ಫಲಿತಾಂಶ ಅಷ್ಟೇ. ದೂರದಿಂದ ವೀಕ್ಷಿಸು. ಅಬ್ಸರ್ವರ್ ಮೋಡ್. ನಿಮ್ಮ ಕೆಲಸವನ್ನು ನೀವು ದೂರ ನಿಂತು ನೋಡಿ. ಒಬ್ಬ ತರಬೇತುಗಾರನು ತನ್ನ ವಿದ್ಯಾರ್ಥಿಯ ತಪ್ಪನ್ನು ಹೇಗೆ ಸರಿಪಡಿಸುತ್ತಾನೋ ಹಾಗೆಯೇ ನೀವು ನಿಮ್ಮ ತಪ್ಪನ್ನು ಭಾವನಾತ್ಮಕವಾಗದೆ ಕೇವಲ ತಾಂತ್ರಿಕವಾಗಿ ಸರಿಪಡಿಸಿಕೊಳ್ಳಿ. ಅಹಂಕಾರವನ್ನು ಮೀರಲು ಪ್ರಾಯೋಗಿಕ ಕ್ರಮಗಳು. ನಿಮ್ಮನ್ನು ನೀವು ಲೇಬಲ್ ಮಾಡಿಕೊಳ್ಳಬೇಡಿ. ನಾನು ದಡ್ಡ ಅಥವಾ ನಾನು ಜಾಣ ಎಂದು ಬಣ್ಣ ಹಚ್ಚಿಕೊಳ್ಳಬೇಡಿ. ನಾನು ಅಭ್ಯಾಸ ಮಾಡುತ್ತಿರುವ ಒಬ್ಬ ವ್ಯಕ್ತಿ ಎಂದು ಮಾತ್ರ ಅಂದಿಕೊಳ್ಳಿ. ಫಲಿತಾಂಶದ ಮೇಲಿನ ಹಿಡಿತ ಬಿಡಿ. ನಿಮ್ಮ ಅಹಂ ಯಾವಾಗಲೂ ಫಲಿತಾಂಶಕ್ಕಾಗಿ ಹಂಬಲಿಸುತ್ತದೆ, ಏಕೆಂದರೆ ಅದಕ್ಕೆ ಸಮಾಜದಲ್ಲಿ ಗೌರವ ಬೇಕು. ಆದರೆ ಪ್ರಕ್ರಿಯೆಯ ಮೇಲೆ ಗಮನವಿಟ್ಟರೆ ಅಹಂ ತನ್ನಷ್ಟಕ್ಕೆ ತಾನೇ ಶಾಂತವಾಗುತ್ತದೆ. ನಮ್ರತೆಯನ್ನು ರೂಢಿಸಿಕೊಳ್ಳಿ. ಪ್ರತಿಯೊಬ್ಬರಿಂದಲೂ ಏನಾದರೂ ಕಲಿಯಬಹುದು ಎಂಬ ಭಾವನೆ ನಿಮ್ಮ ಶಿಸ್ತನ್ನು ಹೆಚ್ಚಿಸುತ್ತದೆ. ಅಧ್ಯಾಯ 7ರ ಸಾರಾಂಶವೆಂದರೆ ಬೆಳವಣಿಗೆಯು ಅಹಂಕಾರದ ಅಂತ್ಯದಿಂದ ಶುರುವಾಗುತ್ತದೆ. ನೀವು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಕೆಲಸದ ಜೊತೆ ಒಂದಾಗಿ
ಫೇಲ್ ಆದಾಗ ಅಲ್ಲಿ ನಾನು ಎಂಬ ಭಾವನೆ ಮರೆಯಾಗಿ ಕೇವಲ ಕೆಲಸ ಮತ್ತು ಏಕಾಗ್ರತೆ ಮಾತ್ರ ಉಳಿಯುತ್ತದೆ. ಇಂತಹ ಸ್ಥಿತಿಯಲ್ಲಿ ನೀವು ಸಾಧಿಸುವ ಪ್ರಗತಿಯು ಅತ್ಯಂತ ಸುಂದರ ಮತ್ತು ಶಾಶ್ವತವಾಗಿರುತ್ತದೆ. ಯಾವಾಗ ನಿಮ್ಮ ಮನಸ್ಸು ಅಹಂಕಾರದಿಂದ ಮುಕ್ತವಾಗುತ್ತದೋ ಆಗ ನೀವು ನಿಜವಾದ ಯಶಸ್ಸನ್ನು ಸವಿಯಲು ಸಾಧ್ಯವಾಗುತ್ತದೆ. ಅಧ್ಯಾಯ 8 ಸ್ಥಿರತೆ ಮತ್ತು ಆತ್ಮವಿಶ್ವಾಸನ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು. ದೊಡ್ಡ ಗುರಿಗಳನ್ನು ಸಾಧಿಸಲು ನಾವು ಅತಿ ಹೆಚ್ಚು ಕಷ್ಟಪಡಬೇಕು ಎಂದು ನಾವು ಅನೇಕ ಬಾರಿ ಅಂದುಕೊಳ್ಳುತ್ತೇವೆ. ಆದರೆ ಅಗ್ರಗಣ್ಯ ಸಾಧಕರಿಗೆ ತಿಳಿದಿರುವ ರಹಸ್ಯವೆಂದರೆ ಸಣ್ಣ ಸಣ್ಣ ಕೆಲಸಗಳನ್ನು ನಿರಂತರವಾಗಿ ಮಾಡುವುದರಿಂದಲೇ ದೊಡ್ಡ ಬದಲಾವಣೆಗಳು ಸಾಧ್ಯ. ಉದಾಹರಣೆಗೆ, ನೀವು ಪ್ರತಿದಿನ ಸ್ವಲ್ಪವೇ ಸುಧಾರಣೆ ಕಂಡರೂ ಸಹ ಕಾಲಾನಂತರದಲ್ಲಿ ಅದು ಅಗಾಧವಾದ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಸುಧಾರಿಸಿಕೊಳ್ಳಲು ನೀವು ಬಯಸುತ್ತೀರಿ ಎಂದು ಭಾವಿಸೋಣ. ದಿನಕ್ಕೆ ಕೆಲವೇ ನಿಮಿಷಗಳ ವ್ಯಾಯಾಮ, ಸರಿಯಾದ ಆಹಾರ ಕ್ರಮ ಮತ್ತು ಪೌಷ್ಟಿಕ ನಿದ್ರೆ ಇವು ಸಣ್ಣ ಹವ್ಯಾಸಗಳಂತೆ ಕಂಡರೂ ಸಮಯ ಕಳೆದಂತೆ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತವೆ. ಇದೇ ನಿಯಮ ನಿಮ್ಮ ವೃತ್ತಿಜೀವನ, ಸಂಬಂಧಗಳು ಅಥವಾ ಯಾವುದೇ ಕೌಶಲಕ್ಕೂ ಅನ್ವಯಿಸುತ್ತದೆ. ದೊಡ್ಡ ಯಶಸ್ಸು ಎಂಬುದು ನಿರಂತರ ಹವ್ಯಾಸಗಳಿಂದ ಮೂಡಿಬರುತ್ತದೆ. ನಾವು ಹೊಸ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದರೆ ಅದನ್ನು ನಿಧಾನವಾಗಿ ನಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳಬೇಕು. ಇದಕ್ಕೆ ಸಮಯ ಬೇಕಾಗುತ್ತದೆ, ಆದರೆ ಒಮ್ಮೆ ಈ ಹವ್ಯಾಸಗಳು ರೂಢಿಯಾದರೆ ಅವು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತವೆ. ಸ್ವಯಂ ಅರಿವು ಮತ್ತು ಪ್ರಗತಿ. ನಿಮ್ಮ ಏಕಾಗ್ರತೆ ಮತ್ತು ಶಿಸ್ತನ್ನು ಹೆಚ್ಚಿಸುವ ರೀತಿಯಲ್ಲಿ ನಿಮ್ಮ ಹವ್ಯಾಸಗಳನ್ನು ರೂಪಿಸಿಕೊಳ್ಳಿ. ಉದಾಹರಣೆಗೆ, ನಿಮ್ಮ ಓದನ್ನು ಸುಧಾರಿಸಿಕೊಳ್ಳಬೇಕೆಂದರೆ ಪ್ರತಿದಿನ ಒಂದೇ ಸಮಯಕ್ಕೆ ವಿಚಲಿತರಾಗದೆ ಓದುವುದನ್ನು ರೂಢಿಸಿಕೊಳ್ಳಿ. ಈ ಅಭ್ಯಾಸವು ನಿಮ್ಮ ಪ್ರಗತಿಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಸ್ವಯಂ ನಿರ್ವಹಣಾ ಸೆಲ್ಫ್ ಮ್ಯಾನೇಜ್ಮೆಂಟ್ ಕೌಶಲವನ್ನು ಹೆಚ್ಚಿಸುತ್ತದೆ. ನಾವು ನಮ್ಮ ಗುರಿಯತ್ತ ಗಮನಹರಿಸುವಾಗ ಸ್ವಯಂ ಅರಿವು ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ವಯಂ ಅರಿವು ಎಂದರೆ ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಕ್ರಿಯೆಗಳನ್ನು ನೀವೇ ಸರಿಯಾಗಿ ಅರ್ಥಮಾಡಿಕೊಳ್ಳುವುದು. ಇದನ್ನು ವಿಶ್ಲೇಷಿಸುವುದರಿಂದ ನಾವು ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ ಮತ್ತು ಎಲ್ಲಿ ಸುಧಾರಿಸಬೇಕು ಎಂಬುದು ತಿಳಿಯುತ್ತದೆ. ನೆನಪಿಡಿ, ಆತ್ಮವಿಶ್ವಾಸ ಮತ್ತು ಪ್ರೇರಣೆ ಎರಡೂ ನಿಮ್ಮ ವೈಯಕ್ತಿಕ ಬೆಳವಣಿಗೆಯಿಂದಲೇ ಬರುತ್ತವೆ. ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನೀವು ಗುರುತಿಸಿದಾಗ ನಿಮ್ಮ ಪ್ರೇರಣೆಯನ್ನು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಬಹುದು. ನಿಮ್ಮ ಬಗ್ಗೆ ನೀವು ಪ್ರಾಮಾಣಿಕವಾಗಿದ್ದಾಗ ಮತ್ತು ಸದಾ ಸುಧಾರಿಸಲು ಪ್ರಯತ್ನಿಸಿದಾಗ ನಿಮ್ಮ ಆತ್ಮವಿಶ್ವಾಸ ಕುಗ್ಗುವುದಿಲ್ಲ. ಯಶಸ್ಸು ಎಂಬುದು ಒಂದೇ ದೊಡ್ಡ ಜಿಗಿತವಲ್ಲ, ಅದು ಸ್ಥಿರವಾಗಿ ಇಡುವ ಪುಟ್ಟ ಹೆಜ್ಜೆಗಳ ಮೊತ್ತ. ಪುಸ್ತಕದಲ್ಲಿರುವ ಇನ್ನೂ ಕೆಲವು ಸೂಕ್ಷ್ಮ ಹಾಗೂ ಪ್ರಭಾವಶಾಲಿ ಪರಿಕಲ್ಪನೆಗಳು ಇಲ್ಲಿವೆ. 1. 4 ಎಸ್ಗಳ ನಿಯಮ, ದ 4 SS ರೂಲ್. ಪುಸ್ತಕದ ಅತ್ಯಂತ ಪ್ರಾಯೋಗಿಕ ಭಾಗವೆಂದರೆ ಈ ತಂತ್ರ. ಯಾವುದೇ ಕೆಲಸ ಕಷ್ಟವೆನಿಸಿದಾಗ ಅಥವಾ ವಿಚಲಿತರಾದಾಗ ಈ 4 ಸೂತ್ರಗಳನ್ನು ಬಳಸಬೇಕು. ಸ್ಮಾಲ್, ಸಣ್ಣದು. ಕೆಲಸವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಣ್ಣ ಭಾಗಗಳಾಗಿ ವಿಂಗಡಿಸಿ. ಸಿಂಪಲ್, ಸರಳ. ಒಂದು ಸಮಯಕ್ಕೆ ಕೇವಲ ಒಂದು ಸರಳ ಹಂತದ ಮೇಲೆ ಮಾತ್ರ ಗಮನವಿಡಿ. ಶಾರ್ಟ್, ಅಲ್ಪಾವಧಿ. ದೀರ್ಘಕಾಲ ಕೆಲಸ ಮಾಡುವ ಬದಲು ಅಲ್ಪ ಸಮಯದವರೆಗೆ ಪೂರ್ಣ ಏಕಾಗ್ರತೆಯಿಂದ ಕೆಲಸ ಮಾಡಿ. ಸ್ಲೋ, ನಿಧಾನ. ವೇಗವಾಗಿ ಮಾಡುವುದಕ್ಕಿಂತ ನಿಖರವಾಗಿ ಮಾಡಲು ಕೆಲಸದ ವೇಗವನ್ನು ಕಡಿಮೆ ಮಾಡಿ. ವೀಕ್ಷಕನ ಮನಸ್ಥಿತಿ, ದ ಅಬ್ಸರ್ವರ್ ಸೆಲ್ಫ್. ಸ್ಟರ್ನರ್ ಅವರು ವೀಕ್ಷಕರು ಎಂಬ ಪರಿಕಲ್ಪನೆಯನ್ನು ವಿವರಿಸುತ್ತಾರೆ. ಇದು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಾವೇ ದೂರ ನಿಂತು ನೋಡುವುದಾಗಿದೆ. ಕೆಲಸ ಮಾಡುವಾಗ ಬೇಸರವಾದರೆ ಅಥವಾ ಕೋಪ ಬಂದರೆ ನನಗೆ ಕೋಪ ಬರುತ್ತಿದೆ ಎಂದು ತೀರ್ಪು ನೀಡುವ ಬದಲು ನನ್ನ ಮನಸ್ಸಿನಲ್ಲಿ ಈಗ ಕೋಪದ ಭಾವನೆ ಮೂಡುತ್ತಿದೆ ಎಂದು ಒಬ್ಬ ವೀಕ್ಷಕನಂತೆ ಗಮನಿಸಿ. ಇದು ಭಾವನಾತ್ಮಕ ಒತ್ತಡದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ತೀರ್ಪು ನೀಡದಿರುವಿಕೆ, ನಾನ್ ಜಡ್ಜ್ಮೆಂಟ್. ನಾವು ಮಾಡುವ ಕೆಲಸವನ್ನು ಒಳ್ಳೆಯದು ಅಥವಾ ಕೆಟ್ಟದು ಎಂದು ಲೇಬಲ್ ಮಾಡುವುದರಿಂದಲೇ ನಮಗೆ ಒತ್ತಡ ಉಂಟಾಗುತ್ತದೆ. ಅಭ್ಯಾಸ ಎನ್ನುವುದು ಕೇವಲ ಅಭ್ಯಾಸವಷ್ಟೇ. ಅಲ್ಲಿ ತಪ್ಪುಗಳಾದಾಗ ಅದನ್ನು ಕೆಟ್ಟದು ಎಂದು ಕರೆಯುವ ಬದಲು ಅದನ್ನು ಸುಧಾರಣೆಗೆ ಬೇಕಾದ ಒಂದು ಸಂಕೇತ ಎಂದು ಭಾವಿಸಬೇಕು. ಇದು ಕಲಿಕೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಅಭ್ಯಾಸವೇ ಗುರಿ. ಸಾಮಾನ್ಯವಾಗಿ ನಾವು ಗುರಿಯನ್ನು ತಲುಪಲು ಅಭ್ಯಾಸ ಮಾಡುತ್ತೇವೆ, ಆದರೆ ಸ್ಟರ್ನರ್ ಹೇಳುವಂತೆ ಅಭ್ಯಾಸ ಮಾಡುವುದೇ ಒಂದು ಗುರಿಯಾಗಬೇಕು. ನಾನು ಇವತ್ತು 30 ನಿಮಿಷ ಪೂರ್ಣ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದೆ ಎನ್ನುವುದೇ ಒಂದು ದೊಡ್ಡ ಯಶಸ್ಸು. ಫಲಿತಾಂಶ ಸಿಕ್ಕಿದಾಗ ಮಾತ್ರ ಯಶಸ್ಸು ಎಂದು ಭಾವಿಸುವುದಕ್ಕಿಂತ ಪ್ರತಿದಿನದ ಅಭ್ಯಾಸವನ್ನೇ ವಿಜಯವೆಂದು ಸಂಭ್ರಮಿಸುವುದರಿಂದ ನಮಗೆ ನಿರಂತರ ಪ್ರೇರಣೆ ಸಿಗುತ್ತದೆ. ತಾಳ್ಮೆ ಎನ್ನುವುದು ಒಂದು ಕೌಶಲ. ಪೇಷನ್ಸ್ ಇಸ್ ಎ ಸ್ಕಿಲ್. ತಾಳ್ಮೆ ಎನ್ನುವುದು ಕೇವಲ ಹುಟ್ಟಿನಿಂದ ಬರುವ ಗುಣವಲ್ಲ, ಅದು ಅಭ್ಯಾಸದಿಂದ ಬೆಳೆಸಿಕೊಳ್ಳಬಹುದಾದ ಒಂದು ಕೌಶಲ. ನಾವು ಕಾಯಬೇಕಾದ ಸಂದರ್ಭಗಳಲ್ಲಿ, ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಅಥವಾ ಸರತಿಯ ಸಾಲಿನಲ್ಲಿ, ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಗಮನಿಸುವುದರ ಮೂಲಕ ನಾವು ತಾಳ್ಮೆಯನ್ನು ತರಬೇತಿಗೊಳಿಸಬಹುದು.
ಅಭ್ಯಾಸದ ರಿಯಲ್ ಉದ್ದೇಶ. ನೀವು ಸಣ್ಣ ಕೆಲಸಗಳನ್ನು ನಿಯಮಿತವಾಗಿ ಮಾಡಿದಾಗ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಉತ್ಸಾಹವನ್ನು ಕುಂದದಂತೆ ನೋಡಿಕೊಳ್ಳುತ್ತದೆ. ಪ್ರತಿದಿನ ಒಂದೊಂದು ಹೆಜ್ಜೆ ಇಡಿ. ಕಾಲಾನಂತರದಲ್ಲಿ ನೀವು ಎಷ್ಟು ದೂರ ಬಂದಿದ್ದೀರಾ ಎಂದು ನೋಡಿ ನಿಮಗೇ ಆಶ್ಚರ್ಯವಾಗುತ್ತದೆ. ಸ್ಫೂರ್ತಿ ಎಂಬುದು ನಮ್ಮ ಗುರಿಯತ್ತ ನಮ್ಮನ್ನು ತಳ್ಳುವ ಶಕ್ತಿಯಾಗಿದೆ. ಇದನ್ನು ಉಳಿಸಿಕೊಳ್ಳಲು ಸ್ವಯಂ ಅರಿವು ಮತ್ತು ನಿರಂತರ ವೈಯಕ್ತಿಕ ಬೆಳವಣಿಗೆಯತ್ತ ಕೆಲಸ ಮಾಡುವುದು ಅತ್ಯವಶ್ಯ. ಗೆಳೆಯರೇ, ಈ ಪುಸ್ತಕ ನಮಗೆ ಕಲಿಸಿದ ಅತ್ಯಂತ ದೊಡ್ಡ ಪಾಠವೆಂದರೆ ಅಭ್ಯಾಸದ ರಿಯಲ್ ಉದ್ದೇಶ ಕೇವಲ ಒಂದು ನಿರ್ದಿಷ್ಟ ಫಲಿತಾಂಶವೊಂದು ಪಡೆಯುವುದಲ್ಲ, ಬದಲಾಗಿ ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದು ಮತ್ತು ಪ್ರತಿ ಕ್ಷಣದಲ್ಲೂ ಸಂಪೂರ್ಣವಾಗಿ ಪ್ರಜ್ಞಾಪೂರ್ವಕವಾಗಿ ಬದುಕುವುದು. ಥಾಮಸ್ ಎಂ ಸ್ಟರ್ನರ್ ವಿವರಿಸುವಂತೆ, ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪೂರ್ಣ ಗಮನ ಮತ್ತು ಸಮರ್ಪಣಾಭಾವವನ್ನು ತೊಡಗಿಸಿದಾಗ ಉತ್ತಮ ಫಲಿತಾಂಶಗಳು ತಾವಾಗೇ ಬರುತ್ತವೆ. ಅಷ್ಟೇ ಅಲ್ಲದೆ, ಫಲಿತಾಂಶ ಏನೇ ಇರಲಿ, ನಾವು ಮಾಡುವ ಕೆಲಸದಲ್ಲಿ ನಮಗೆ ತೃಪ್ತಿ ಸಿಗುತ್ತದೆ. ತಾಳ್ಮೆ ಮತ್ತು ಶಿಸ್ತು ಯಶಸ್ಸಿನ ಕೀಲಿಕೈಗಳು ಎಂಬುದು ಈ ಪುಸ್ತಕದ ಮುಖ್ಯ ಸಂದೇಶ. ನೀವು ನಿಯಮಿತ ಅಭ್ಯಾಸವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಂಡರೆ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುವುದು ಮಾತ್ರವಲ್ಲದೆ ನೀವು ಮಾನಸಿಕ ಶಾಂತಿ ಮತ್ತು ಸಮತೋಲನವನ್ನು ಕಂಡುಕೊಳ್ಳುತ್ತೀರಿ. ಹಾಗಾಗಿ ಮಾನಸಿಕವಾಗಿ ಮತ್ತು ವೈಯಕ್ತಿಕವಾಗಿ ಬೆಳೆಯಲು ನಿಮ್ಮ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರಿ. ಯಾವುದೇ ಧಾವನೆ ಅಥವಾ ಒತ್ತಡವಿಲ್ಲದೆ ಈ ಕ್ಷಣದಲ್ಲಿ ಬದುಕಲು ಕಲಿಯಿರಿ ಮತ್ತು ಈ ಪ್ರಯಾಣವನ್ನು ಆನಂದಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಪುಸ್ತಕ ವಿಚಾರಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇಂತಹ ಅನೇಕ ಸ್ಫೂರ್ತಿದಾಯಕ ಪುಸ್ತಕಗಳ ಸಾರಾಂಶವನ್ನು ನೀವು ಪಡೆಯಬಹುದು. ಧನ್ಯವಾದಗಳು.